ಕೊಕ್ಕಡ ಗ್ರಾಮದ ಶ್ರೀ ವೈದ್ಯನಾಥೇಶ್ವರ ಮತ್ತು ಶ್ರೀ ಮಹಾಗಣಪತಿ ದೇವಸ್ಥಾನದ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರ ಪರವಾಗಿ ಶ್ರೀಯುತ ಪ್ರಶಾಂತ್ ಬೂವಾಜೆ, ಹಾಗೆಯೇ ಶ್ರೀ ವಿಠ್ಠಲ ಕುರ್ಲೆ, ನಾನು ಪುರಂದರ ಕಡೀರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ವಿಷಯ ಸೌತರ್ಕ ಶ್ರೀ ಮಹಾಗಣಪತಿ ಕ್ಷೇತ್ರದ ನೂತನ ವ್ಯವಸ್ಥಾಪನಾ ಸಮಿತಿಗೆ ಅರ್ಜಿ ಸಲ್ಲಿಸಿದವರ ಪೈಕಿ ಕೆಲವು ಮಂದಿ ಈ ಹಿಂದೆ 2017ನೇ ಇಸವಿಯಲ್ಲಿ ಪತ್ರಿಕಾ ವ್ಯವಸ್ಥಾಪನಾ ಸಮಿತಿಯಲ್ಲಿ ಇದ್ದವರು ಕೆಲವೊಂದು ಅವ್ಯವಹಾರಗಳಲ್ಲಿ ಭಾಗಿಯಾಗಿದ್ದ ಬಗ್ಗೆ ದಾಖಲೆಗಳು ಲಭ್ಯವಿದ್ದು ಅವರನ್ನು ಮುಂದಿನ ನೂತನ ವ್ಯವಸ್ಥಾಪನಾ ಸಮಿತಿಗೆ ಆಯ್ಕೆ ಮಾಡದಂತೆ ನಾವು ಕೆಲವು ದಾಖಲೆಗಳನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ. ಮುಂದೆ ಈ ಪತ್ರಿಕಾಗೋಷ್ಠಿಯನ್ನು ಶ್ರೀಯುತ ಪ್ರಶಾಂತ್ ಬೂವಾಜೆ ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಜಾಪ್ರಭುತ್ವದ 4ನೇ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಿಕೋದ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಕೊಕ್ಕಡ ಮತ್ತು ಸೌತರ್ಕ ದೇವಾಲಯಗಳಲ್ಲಿ ಇತ್ತೀಚೆಗೆ ರಚಿಸಿರುವ ಸೌತರ್ಕ ಸಂರಕ್ಷಣಾ ವೇದಿಕೆಯ ಸಮಿತಿಯ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಶಬರಾಯ ಎಂಬವರು ಈ ಹಿಂದೆ ಮಾಡಿರುವ ಹಿಂದೂ ಧಾರ್ಮಿಕ ಇಲಾಖೆಯ ದೇವಾಲಯಗಳಲ್ಲಿ ಕಾನೂನು ಬಾಹಿರವಾಗಿ ಮತ್ತು ಭಕ್ತಾದಿಗಳ ನಂಬಿಕೆಗೆ ವಿರುದ್ಧವಾಗಿ ನಡೆಸಿರುವ ಅವ್ಯವಹಾರದ ದಾಖಲೆ ಸಮೇತ ಪತ್ರಿಕಾಗೋಷ್ಠಿ ನಡೆಸುತ್ತಿರುವುದು, ನಾವು ಹೇಳುತ್ತಿರುವ ವಿಷಯವೆಲ್ಲ ದೃಢೀಕೃತ ದಾಖಲೆಯನ್ನು ಒಳಗೊಂಡಿದೆ. ಇತ್ತೀಚೆಗೆ ರಚಿಸಲಾಗಿರುವ ಸೌತರ್ಕ ಸಂರಕ್ಷಣಾ ವೇದಿಕೆ ಎಂಬ ಹೆಸರಿನಲ್ಲಿ ಸೌತರ್ಕ ದೇವಸ್ಥಾನದ ಮಾಜಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಇತರ 4 ಮಂದಿ ಸದಸ್ಯರು ನೂತನ ವ್ಯವಸ್ಥಾಪನಾ ಸಮಿತಿಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರುವ ಬಗ್ಗೆ ಪತ್ರಿಕೆಯಲ್ಲಿ ವರದಿಯಾದ ಮಾಹಿತಿಯನ್ನು ಪಡೆದುಕೊಂಡಿದ್ದು, ಇವರುಗಳನ್ನು ಸೌತರ್ಕ ದೇವಸ್ಥಾನದ ನೂತನ ವ್ಯವಸ್ಥಾಪನಾ ಸಮಿತಿಗೆ ಮರು ಆಯ್ಕೆ ಮಾಡದಂತೆ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯ ಅಧ್ಯಕ್ಷರಾದ ಮಾನ್ಯ ದತ್ತಿ ಇಲಾಖಾ ಸಚಿವರಿಗೆ ಮತ್ತು ಆಯುಕ್ತರೊಂದಿಗೆ 8 ಮಂದಿ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರುಗಳಿಗೆ ಲಿಖಿತ ದೂರುಗಳನ್ನು ನೀಡಿರುತ್ತೇನೆ. ಸೌತರ್ಕ ದೇವಾಲಯದಲ್ಲಿ ಕಾನೂನು ಬಾಹಿರವಾಗಿ ಮತ್ತು ದತ್ತಿ ಇಲಾಖೆಯ ನಿಯಮಗಳನ್ನು ಉಲ್ಲಂಘನೆ ಮಾಡಿ ನಡೆಸಿರುವ ಭಕ್ತಾದಿಗಳು ದೇವರಿಗೆ ಸಮರ್ಪಿಸಿರುವ ಹರಕೆ ಗಂಟೆಗಳ ಹರಾಜಿನ ಅವ್ಯವಹಾರ ಮತ್ತು ಸುದೀರ್ಘ 19 ವರ್ಷ ದೇವಾಲಯ ಸಮಿತಿಯಲ್ಲಿ ಸದಸ್ಯರಾಗಿದ್ದು, ದೇವಾಲಯದ ಪ್ರತಿ ಹುಂಡಿ ಎಣಿಕೆಯ ಮಾಡುವ ಸಮಯದಲ್ಲಿ ಸ್ವಲ್ಪ ಹಣ ತೆಗೆದಿರಿಸಿ ಆಸ್ತಿ ಖರೀದಿಯ ಸಾಲವನ್ನು ಮರುಪಾವತಿ ಮಾಡಿರುವ ವಿಶ್ವನಾಥ ಪೂಜಾರಿ ಇವರ ಪತ್ರಿಕಾ ಹೇಳಿಕೆಯ ಅವ್ಯವಹಾರದ ಮರುತನಿಖೆಯನ್ನು ನಡೆಸುವಂತೆ ಸಲ್ಲಿಸಿರುವ ದೂರಿನ ಪ್ರತಿಯನ್ನು ಇದರೊಂದಿಗೆ ಮಾಧ್ಯಮದ ಪ್ರತಿನಿಧಿಗಳಿಗೆ ಲಗತ್ತಿಸಿರುತ್ತೇವೆ. 2017ರಿಂದ 2020ನೇ ಸಾಲಿನ ವ್ಯವಸ್ಥಾಪನಾ ಸಮಿತಿಯ ಸೌತರ್ಕ ಶ್ರೀ ಮಹಾಗಣಪತಿ ದೇವಸ್ಥಾನದ ದೇಗುಲದ ಶ್ರೀ ಗಣೇಶ ಕಲಾಮಂದಿರ ಬಲಭಾಗದಲ್ಲಿ ಹಣ್ಣು ಕಾಯಿಯೊಂದಿಗೆ ಗಂಟೆ ಅಂಗಡಿ ಮತ್ತು ಕ್ಷೇತ್ರದ ಪ್ರಸಿದ್ಧ ಪ್ರಸಾದ ಅವಲಕ್ಕಿ ಪಂಚಕಜಾಯ ತಯಾರಿ ಟೆಂಡರ್ ವ್ಯವಸ್ಥೆಯಲ್ಲಿ ಮತ್ತು ಸಿಸಿ ಕ್ಯಾಮೆರಾ ಅಳವಡಿಕೆ ಮತ್ತು ನಿರ್ವಹಣೆಯಲ್ಲಿ ಅವ್ಯವಹಾರ ನಡೆಸಿ ದೇಗುಲದ ವ್ಯವಸ್ಥೆಗೆ ನಷ್ಟ ಉಂಟು ಮಾಡಿರುವುದನ್ನು ದಾಖಲೆಗಳು ಹೇಳುತ್ತವೆ. ದಾಖಲೆಯಂತೆ ಶ್ರೀ ಗಣಪತಿ ದೇವರ ಕಂಚಿನ ಗಂಟೆಗಳಿಂದ ಪಂಚಲೋಹದ ಪ್ರಭಾವಳಿ ತಯಾರಿ ಮಜೂರಿ ಸೇರಿ ಸುಮಾರು 170ರಿಂದ 200 ಕೆಜಿ ಇರುವ ಪ್ರಭಾವಳಿಗೆ 3650 ಕೆಜಿ ಗಂಟೆಗಳನ್ನು ನೀಡಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು, ಗಂಟೆ ಹಗರಣದ ವ್ಯತ್ಯಾಸವನ್ನು ಸರಿದೂಗಿಸಲು ಸಮಿತಿಯ ಎಲ್ಲಾ ಸದಸ್ಯರುಗಳು ನೀಡಿರುವ ತನಿಖಾ ಹೇಳಿಕೆಯು ಪುಷ್ಟಿ ನೀಡುತ್ತದೆ. ದೇವಳದ ಗಂಟೆ ಹರಾಜು ಪ್ರಕ್ರಿಯೆಯಲ್ಲಿ ನಡೆದಿರುವ ಹಗರಣದ ತನಿಖೆಯನ್ನು ಮಾನ್ಯ ದತ್ತಿ ಇಲಾಖೆಯ ಸಹಾಯಕ ಆಯುಕ್ತರು ನಡೆಸಿದ್ದು, ಇವರ ತನಿಖಾ ವರದಿಗೆ ಭಿನ್ನವಾಗಿ ದೇವಾಲಯದಿಂದ ಮಾನ್ಯ ಶಾಸಕರಿಗೆ ಮತ್ತು ದೇವಾಲಯಕ್ಕೆ ಸಂದಾಯ ಮಾಡಿದ ಮೊತ್ತದ ದಿನಾಂಕ ಮತ್ತು ಇಲಾಖಾ ಪ್ರತಿಬಂಧ ಪುಟದಲ್ಲಿ ದಿನಾಂಕಕ್ಕೂ ವ್ಯತ್ಯಾಸವಿದ್ದು,
ಒಟ್ಟು ಗಂಟೆಗಳ ತೂಕವನ್ನು ಮಾಹಿತಿ ಹಕ್ಕಿನ ಕೇಳಿದ ಪ್ರಶ್ನೆಗಳಿಗೆ ವ್ಯತಿರಿಕ್ತ ಮಾಹಿತಿಗಳನ್ನು ನೀಡಿರುತ್ತಾರೆಯೋ ಇಲ್ಲಿ ಸಂಶಯಕ್ಕೆ ವ್ಯಕ್ತವಾಗಿದೆ. ಕಾನೂನು ಬಾಹಿರವಾಗಿ ದತ್ತಿ ಇಲಾಖೆಯ ನಿಯಮಗಳಿಗೆ ವಿರುದ್ಧವಾಗಿ ಆದಾಯದಲ್ಲಿ ಜಿಲ್ಲೆಯ 3ನೇ ಸ್ಥಾನದಲ್ಲಿರುವ ಸೌತರ್ಕ ದೇವಸ್ಥಾನದ ಸಿಸಿ ಕ್ಯಾಮೆರಾದ DVR ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಸಿಸಿ ಕ್ಯಾಮೆರಾ ನಿರ್ವಹಣೆ ಮಾಡುತ್ತಿದ್ದವರು ತಮ್ಮ ಸ್ವಂತ ಹೆಸರಿನಲ್ಲಿ ಲಾಗಿನ್ ಮಾಡಿರುವುದು ಮತ್ತು ಗಂಟೆಗಳ ವಿಲೇವಾರಿ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾಗಳ ವಿಡಿಯೋ ದಾಖಲೆಗಳನ್ನು ಮಾನ್ಯ ಶಾಸಕರ ವಿಧಾನಸಭೆಯ ಹೇಳಿಕೆ ನಂತರವೂ ಸಂಗ್ರಹಿಸದೇ ಇರುವುದು ಮತ್ತು ದಿನಾಂಕ 23/12/2020 ಕಾರ್ಯನಿರ್ವಹಣಾಧಿಕಾರಿಯವರ ಕಚೇರಿ ಆದೇಶದಲ್ಲಿ ಕರ್ತವ್ಯ ಲೋಪದಿಂದಾಗಿ ದೇವಳದ ಭದ್ರತಾ ವ್ಯವಸ್ಥೆಗೂ ತೊಡಕುಂಟಾಗುವ ಸಾಧ್ಯತೆ ಇದೆ ಎಂಬ ಅಂಶವನ್ನು ಗಮನಿಸಿದಾಗ ಸಿಸಿ ಕ್ಯಾಮೆರಾ ಅಸಮರ್ಪಕ ನಿರ್ವಹಣೆಯಿಂದಾಗಿ ಯಾವುದೇ ದಾಖಲೆಗಳು ಇಲ್ಲದಿರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಶಾಸಕರ ವಿಧಾನಸಭಾ ಚರ್ಚೆಯ ದಿನ 11/3/2020 ಇದರ ಹಿಂದಿನ 29 ದಿನದ ಹಿಂದಿನ ಅಂದರೆ ಸುಮಾರು 10/2/2020 ನಂತರದ ಗಂಟೆ ವಿಲೇವಾರಿ ವಿಡಿಯೋ ಇಲ್ಲದಿರುವುದು ಇನ್ನಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ತಿಂಗಳೊಂದರ ರು 10,000ದಂತೆ ಸಿಸಿ ಕ್ಯಾಮೆರಾ ನಿರ್ವಹಣೆ ಬಾಬ್ತು ಪ್ರಶಾಂತ್ CH ಅರುಣ ಕಂಪ್ಯೂಟರ್ ಇವರಿಗೆ ದೇವಸ್ಥಾನದಿಂದ ನೀಡುತ್ತಿದ್ದು, ಗಂಟೆ ಹಗರಣ ನಡೆದ 2019ನೇ ಸಾಲಿನ ಸಿಸಿ ಕ್ಯಾಮೆರಾ ನಿರ್ವಹಣೆ ಬಾಬ್ತು ತಿಂಗಳ 10,000ದಂತೆ ನೀಡಿದ ದಾಖಲೆಗಳನ್ನು ನೀಡದೇ ಇರುವುದು ಗಂಟೆ ಹಗರಣದಲ್ಲಿ ದೇವಳದಲ್ಲಿ ಸಿಸಿ ಕ್ಯಾಮೆರಾ ನಿರ್ವಹಣೆ ಮಾಡುತ್ತಿದ್ದ ಪ್ರಶಾಂತ್ CH ಅರುಣ ಕಂಪ್ಯೂಟರ್ ಇವರ ಮೇಲೂ ಅನುಮಾನ ವ್ಯಕ್ತವಾಗಿದ್ದು, ಪ್ರಸಕ್ತ ಇವರು ಸೌತರ್ಕ ಸಂರಕ್ಷಣಾ ಸಮಿತಿಯ ಸಲಹೆಗಾರರಾಗಿದ್ದು, ಈ ಬಗ್ಗೆ ತನಿಖೆ ನಡೆಸಿದಾಗ ಸತ್ಯ ಹೊರಬಹುದಾಗಿದೆ. ಸೌತರ್ಕ ಸಂರಕ್ಷಣಾ ವೇದಿಕೆ ಹೆಸರಿನಲ್ಲಿ ಹೋರಾಟ ಮಾಡುತ್ತಿರುವ ಸುಬ್ರಹ್ಮಣ್ಯ ಶಬರಾಯ ಮತ್ತು ಪ್ರಶಾಂತ್ ರೈ ಇವರಿಬ್ಬರಿಗೆ ಗೊತ್ತಿರುವ ವಿಶ್ವನಾಥ ಕೊಲ್ಲಾಜೆ, ರಾಘವ್ ಕೊಲ್ಲಾಜೆ ಮತ್ತು ಶ್ರೀ ಮಹಾಗಣಪತಿ ಸೇವಾ ಟ್ರಸ್ಟ್ ನ ಇದರ ಸರ್ವೆ ನಂಬರ್ ನಲ್ಲಿ ಅಲ್ಲದೆ ಇನ್ನೊಂದು ಸರ್ವೆ ನಂಬರ್ನಲ್ಲಿ ಇರುವ 1 ಎಕರೆ 1.23 ಎಕರೆ ಭೂಮಿಯನ್ನು ಯಾರ ಹೆಸರಿಗೆ ನೋಂದಾಯಿಸಿ ಮಾಡಿಕೊಂಡಿರುತ್ತಾರೆ. ಈ ಸರ್ವೆ ಸಂಬಂಧಿತ ಆಸ್ತಿಯ ಬಗೆಗೆ ಕೂಲಂಕುಷವಾಗಿ ತನಿಖೆಯಾಗಬೇಕು. ಇವರು ಸೌತರ್ಕ ಶ್ರೀ ಮಹಾಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದಾಗ ತನ್ನ ಮಾಲಕತ್ವದ ಪ್ರೆಸ್ಸಿಗೆ ಚೆಕ್ ನೀಡುವ ದಾಖಲೆಯೂ ಲಭ್ಯವಾಗಿದ್ದು, ಇದು ದತ್ತಿ ಇಲಾಖೆಯ ನಿಯಮದ ಉಲ್ಲಂಘನೆಯಾಗಿರುತ್ತದೆ. ಕೊಕ್ಕಡ ಶ್ರೀ ವೈದ್ಯನಾಥೇಶ್ವರ ಸೀಮೆ ದೇವಸ್ಥಾನದಲ್ಲಿ ಸುಮಾರು 2004ರಿಂದ 2009 ಏಪ್ರಿಲ್ ವರೆಗೆ ಆಡಳಿತ ನಡೆಸಿದ ಸುಬ್ರಹ್ಮಣ್ಯ ಶಬರಾಯರು ಇವರು ಯಾವುದೇ ದಾಖಲೆಗಳನ್ನು ನೀಡದೆ ದೇವಾಲಯದ ಬ್ಯಾಂಕ್ ಬ್ಯಾಲೆನ್ಸ್ ಕೇವಲ 9,427.25 ಪೈಸೆ ಜಮೆ ತೋರಿಸಿದ್ದು, ತದನಂತರ ತಹಶೀಲ್ದಾರರ ಆಡಳಿತದಲ್ಲಿ ಕೇವಲ ಒಂದೇ ವರ್ಷದಲ್ಲಿ 2,80,635 ಬ್ಯಾಂಕ್ ಬ್ಯಾಲೆನ್ಸ್ ಬಂದಿದ್ದು, ಮುಂದಿನ ವರ್ಷದಲ್ಲಿ 5,31,998 ರು ಬ್ಯಾಂಕ್ ಬ್ಯಾಲೆನ್ಸ್ ಬಂದಿರುವಾಗ ಇದರಲ್ಲಿಯೂ ಅವ್ಯವಹಾರದ ಬಗ್ಗೆ ಅನುಮಾನ ಕಂಡು ಬಂದಿರುತ್ತದೆ. ಈ ಸಂಬಂಧ ದಿನಾಂಕ 14/2/2015 ಭಕ್ತರು ನೀಡಿದ ದೂರಿನಂತೆ ದಿನಾಂಕ 29/10/2015 ಮಾನ್ಯ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಇವರ ಆದೇಶ ಸಂಖ್ಯೆ DVS EST 2 CR 72/2015 16/12/83 F1ರಂತೆ ಸಹಾಯಕ ಆಯುಕ್ತ ದತ್ತಿ ಇಲಾಖೆ ಮಂಗಳೂರು ಇವರಿಗೆ ಸೂಕ್ತ ಕ್ರಮ ಜರುಗಿಸಿ ಕ್ರಮಕೈಗೊಳ್ಳುವಂತೆ ಆದೇಶಿಸಿರುತ್ತಾರೆ. ದಿನಾಂಕ 10/8/2016 ಶ್ರೀ AN ಶಬರಾಯ ಹುರುಳಿಮಜಲು ಕೊಕ್ಕಡ ಎಂಬವರು ಕಾರ್ಯದರ್ಶಿಗಳು, ಕರ್ನಾಟಕ ಧಾರ್ಮಿಕ ಸಂಸ್ಥೆಗಳು ಮತ್ತು ಆಯುಕ್ತರು ಇವರಿಗೆ ಶ್ರೀ ಮಹಾಗಣಪತಿ ಕ್ಷೇತ್ರ ಸೌತರ್ಕ ವ್ಯವಸ್ಥಾಪನಾ ಸಮಿತಿಗೆ ಸುಬ್ರಹ್ಮಣ್ಯ ಶಬರಾಯ ಮತ್ತು ವಿಶ್ವನಾಥ ಶೆಟ್ಟಿ ಅವರನ್ನು ಆಯ್ಕೆ ಮಾಡುವುದಕ್ಕೆ ಸಕಾರಣಗಳೊಂದಿಗೆ ಆಕ್ಷೇಪ ಸಲ್ಲಿಸಿದ್ದು, ಪ್ರಸ್ತುತ ದೂರುದಾರರು ಸುಬ್ರಹ್ಮಣ್ಯ ಶಬರಾಯ ಅಧ್ಯಕ್ಷತೆಯಲ್ಲಿರುವ ಸೌತರ್ಕ ಕ್ಷೇತ್ರದ ಸಂರಕ್ಷಣಾ ವೇದಿಕೆಯ ಸದಸ್ಯರಾಗಿರುತ್ತಾರೆ. ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನದ ನೂತನ ವ್ಯವಸ್ಥಾಪನಾ ಸಮಿತಿಯ ರಚನೆಗೆ ತಡೆ ಮಾಡುತ್ತಿರುವ ಇವರು ದೇವಳದ ಅಭಿವೃದ್ಧಿಗೆ ಕಾಣದ ಕೈಗಳಿಂದ ಅಡಚಣೆ ಮಾಡುತ್ತಿದ್ದಾರೆ. ಈ ಎಲ್ಲಾ ದಾಖಲೆಗಳೊಂದಿಗೆ ಗಂಟೆ ಅವ್ಯವಹಾರದ ತನಿಖೆಯನ್ನು ಧಾರ್ಮಿಕ ಪರಿಷತ್ನ ಮುಖ್ಯಸ್ಥರಾದ ಮಾನ್ಯ ಸಚಿವರಿಗೆ, ಆಯುಕ್ತರಿಗೆ ಮತ್ತು ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರುಗಳಿಗೆ ಸಲ್ಲಿಸಿದ್ದು, ಸೂಕ್ತ ತನಿಖೆ ನಡೆಸಿ ದೇವಳಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿರುತ್ತೇವೆ. ದಾಖಲೆಗಳಿವೆ.
ಎಲ್ಲ ದಾಖಲೆ ಕೊಟ್ಟಿರುವ ದಾಖಲೆಗಳು ಮಾಹಿತಿ ಹಕ್ಕಿನಲ್ಲಿ ಪಡೆದುಕೊಂಡಿರುವುದು ಹಾಗೂ ತನಿಖಾ ವರದಿಯಿಂದ ನಾವು ತೆಗೆದುಕೊಂಡಿರುವುದು. ಅಲ್ಲ, ಈ ಸರ್ವೆ ನಂಬರ್ ಅಲ್ಲದೆ, ಆ ಮೂರನ ಸರ್ವೆ ನಂಬರ್ ಅಲ್ಲದೆ ಇನ್ನೊಂದು ಜಾಗ ಇದೆ. ಎಲ್ಲಿ? ಅಲ್ಲ, ದಾಖಲೆ ಇದೆ ಅಲ್ವಾ ಅದ್ರಲ್ಲಿ? ಹೌದು. ಈಗ ಅಲ್ಲ ಹಾ, ಸಂಬಂಧ ಇಲ್ಲ ಅಂತ. ಹೌದು. ಹಾ ಹಾ ಅಲ್ಲ ಅಲ್ಲ ಅವರು ಸಂರಕ್ಷಣಾ, ಈಗ ನಾವು ಮಾಡ್ತಾ ಇರೋದು ಸಂರಕ್ಷಣಾ ವೇದಿಕೆ ಹೆಸರಿನಲ್ಲಿ ಅವರು ಏನೆಲ್ಲ ಹೇಳಿದ್ದಾರೆ, ಆ ವೇದಿಕೆಯಲ್ಲಿ ದೇವಸ್ಥಾನದಲ್ಲಿ ಗಂಟೆ ಅಂಗಡಿ, ಹಾ 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 ಅಲ್ಲ, ಕಾನತುರಿ ಕಳೆದದ್ದು ಗಂಟೆ ಹರಕೆಯ ಮೇಲೆ, ಹರಾಜು ಪ್ರಕ್ರಿಯೆ ಮೇಲೆ. ಅಲ್ಲ, ಅದು ಟ್ರಸ್ಟ್ ನವರು ಹೋಗ್ಬೇಕಾದ್ದು, ಟ್ರಸ್ಟ್ ನವರು ಕರೆದಿದ್ರೆ ಟ್ರಸ್ಟ್ ನವರು ಹೋಗ್ಬೇಕಾದ್ದು ಅಲ್ವಾ? ಟ್ರಸ್ಟ್ ನಾವೀಗ ಮಾಡೋದೀಗ ಗ್ರಾಮಸ್ಥರ ಪರವಾಗಿ, ಭಕ್ತಾದಿಗಳ ಪರವಾಗಿ ನಾವು ಗ್ರಾಮಸ್ಥರ ಪರವಾಗಿ, ನಾವು ಭಕ್ತಾದಿಗಳ ಪರವಾಗಿ. ಸಂರಕ್ಷಣಾ ವೇದಿಕೆ ಬೇರೆ, ಟ್ರಸ್ಟ್ ಬೇರೆ, ದೇವಸ್ಥಾನ ಸಮಿತಿ ಬೇರೆ. ನಾವು ಗ್ರಾಮಸ್ಥರ ಪರವಾಗಿ, ಭಕ್ತರ ಪರವಾಗಿ ನಾವು ಅಲ್ಲ, ಅದು ಮುಗ್ದು ಆಗಿದೆ, 1 ವರ್ಷ ಕಳೆದೋಯ್ತು. ಹೌದು ಹೌದು. ತನಿಖೆ ಅಂದ್ರೆ ನಮ್ಮ ಹತ್ರ ಅವಾಗ ಆಧಾರ ಅದಕ್ಕೆ ಇರ್ಲಿಲ್ಲ, ನಮ್ಮ ಹತ್ರ ಬೇಕಾಗುವಂತ. ಯಾವ ಚುನಾವಣೆ ಬರ್ತಾ ಇದೆ? ಹೌದೌದು. ಅಲ್ಲಲ್ಲ, ನೀವೇ ಪತ್ರಿಕೆಯಲ್ಲಿ ಇದನ್ನು ಯಾವ್ದು ಪ್ರಸ್ತಾಪ ಮಾಡಿದ್ದೀರಾ, ಇಷ್ಟು ಜನ ಆಯ್ಕೆ ಇದು ವ್ಯವಸ್ಥಾಪಕ ಸಮಿತಿಗೆ ಅರ್ಜಿ ಹಾಕಿದ್ದೀರಾ ಅಂತ. ಈಗ ಅದರಲ್ಲಿ ಅವ್ರದ್ದು ಉಂಟು. 1 ನಿಮಿಷ. ಅಲ್ಲಲ್ಲ, ನಾವು ಅಲ್ಲ, ನೀವು ಹೇಳ್ತಾ ಇರೋದು ಅಲ್ಲಲ್ಲ ಅಲ್ಲಲ್ಲ ಹಾ ಅಲ್ಲ, 1 ನಿಮಿಷ. ಎಲ್ಲಾ ಕಡೆ ಕೊಟ್ಟಲ್ಲಿ ಮಾಹಿತಿಯನ್ನು ಅವರು ತಪ್ಪಾಗಿ ಕೊಟ್ಟಿದ್ದಾರೆ. ಶಾಸಕರಿಗೂ ಮಾಹಿತಿಯಲ್ಲಿ ಶಾಸಕರ ದಿನಾಂಕ ಇರುವ ಪತ್ರಿಕೆ ಇದರಲ್ಲಿ ಏನು ವಿಧಾನಸಭೆಯಲ್ಲಿ ಚರ್ಚಿಸುವಾಗ 2019ನೇ ಡೇಟ್ ಕೊಟ್ಟಿದ್ದಾರೆ ಅವರಿಗೆ. 2020 ಬರೆಯುವಲ್ಲಿ 2019ನೇ ಡೇಟ್ ಕೊಟ್ಟಿದ್ದಾರೆ. ಅವರಿಗೆ ಎಲ್ಲಿಂದ ಮಾಹಿತಿ ಸಿಗುತ್ತೆ? ದೇವಸ್ಥಾನದಿಂದ ಅಲ್ಲ, ಆ ಮಾಹಿತಿ ನಾವು ತೆಗೊಳ್ಬೇಕಾದ್ರೆ ಆ ಮಾಹಿತಿ ಅವಾಗ ಆಡಳಿತ ಇರ್ಲಿಲ್ಲ ಅಲ್ಲ, ತಹಶೀಲ್ದಾರ್ ಇದ್ದಲ್ಲ ಅವಾಗ. ಅಲ್ಲ, 1 ನಿಮಿಷ. ಅಲ್ಲಲ್ಲ, ನಾನು ಹೇಳುದು ನಾವು ಅದನ್ನು ದಾಖಲೆಯನ್ನು ನೋಡಿದ ಮೇಲೆ ನಮಗೆ ಗೊತ್ತಾಗುದಲ್ವಾ? ಆ ದಾಖಲೆಯನ್ನು ಎಲ್ಲ ನಾವು ಕಳೆದ 4 ತಿಂಗಳಿಂದ ನಾವು ಎಲ್ಲ ತೆಗಿತಾ ಇರುವಾಗ ಈ ವಿಷಯ ನಮಗೆ ಗೊತ್ತಾಗಿದೆ. ಇವಾಗ ತೆಗಿಲಿಕ್ಕೆ ಆಗಲ್ಲ. ನಾವು ಅಲ್ಲಲ್ಲ, ಸಮಿತಿಯಲ್ಲಿ ಇರ್ಬೇಕಾದ್ರೆ, ನಾವು ದೇವಸ್ಥಾನ ಸಮಿತಿಯಲ್ಲಿ ಇರುವಾಗ ನಾವು ನಮ್ಮ ಹೆಸರಿನಲ್ಲಿ ದಾಖಲೆ ತೆಗಿಲಿಕ್ಕೆ ಆಗ್ತದ? ಇಲ್ಲ. ಅಲ್ಲ, ನನ್ನ ಅಲ್ಲಲ್ಲ, ಒಂದು ಇಷ್ಟವರೆಗೆ ಸುಮ್ಮನಿದ್ರು ಅಂತ ಹೇಳಿದ್ರೆ, ಈ ತನಿಖೆಯಲ್ಲಿ ನಾವು ಅದು ಒಂದು ಮಾಹಿತಿ ತೆಗಿಬೇಕಾದ್ರೆ ನಮಗೆ ಒಂದು ಬರುತ್ತೆ, ಅದರಲ್ಲಿ ಪೂರ್ತಿ ಮಾಹಿತಿ ಇರುವುದಿಲ್ಲ. ಅದರಲ್ಲಿ ಆ ಪೂರ್ತಿ ಮಾಹಿತಿಯನ್ನು ನಾವು ತಗೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು. ನಾವು ಅಲ್ಲಲ್ಲ, 1 ನಿಮಿಷ ಹೇಳ್ತೇನೆ. ಮಾಹಿತಿ ಹಾಕಲ್ಲಿ ನಾವು ಒಂದು ಕೇಳಿದ್ರೆ ಸಿಗ್ತದೆ, ನಮಗೆ ಎಲ್ಲಾನು ಸಿಗಲ್ಲ ಅದರಲ್ಲಿ. ಈಗ ನಾವು ಒಂದು ಮಾಹಿತಿ ತೆಗಿತೇವೆ, ನಾವು ಅದರಲ್ಲಿ ತೆಗೆಯುವಾಗ ಅದರಲ್ಲಿ ಕೆಲವು ಅಂಶ ಇರುವುದಿಲ್ಲ ಅಂತ ಎಲ್ಲ ದಾಖಲೆಯನ್ನು ನಾವು ತೆಗೆದಿದ್ದೇವೆ. ಈಗ ಹರಕೆ ಗಂಟೆಯಲ್ಲಿ ಏನ್ ಅವ್ರು ಹೇಳಿದ್ದಾರೆ, ಮೊದಲು ಯಾರು ಸುಬ್ರಹ್ಮಣ್ಯ ಶಬರ ಹೇಳಿದ್ದಾರೆ ಮೊದಲು ಟ್ರಸ್ಟ್ ಜಾಗದಲ್ಲಿ ಇತ್ತು ಅಂತ, ಅದು ಇಲ್ಲ ಅಂತ ಹೇಳುದು ನಮ್ಮ ಹತ್ರ ದಾಖಲೆ ಇದೆ. ಆಮೇಲೆ ಪ್ರಸಾದದಲ್ಲಿ ಹೌದು 15ರಲ್ಲಿ ತನಿಖೆ ಆಗಿ ಅದು ಮರು ತನಿಖೆ ಆಗ್ಬೇಕು ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು, ಸಹಾಯಕ ಆಯುಕ್ತರು. ಅಲ್ಲಲ್ಲ, ಇನ್ನಷ್ಟು ಅದರಲ್ಲಿ
ಅವರು ಸಹಾಯಕ ಆಯುಕ್ತರು, ಅದಕ್ಕಿಂತ ಮೇಲೆ ಇರುವಂತ ಲೆಕ್ಕ ಪರಿಶೋಧಕರಿಂದ ಅದು ತನಿಖೆ ಆಗ್ಬೇಕು ಅಂತ ಲೆಕ್ಕ ಪರಿಶೋಧಕರಿಂದ ಇನ್ನಷ್ಟು ತನಿಖೆ ಆಗ್ಬೇಕು ಅಂತ ತನಿಖೆ ವರದಿಯಲ್ಲಿ ಅಲ್ಲ ಈ ತನಿಖೆಯಿಂದ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಆಯುಕ್ತರಿಂದ ಕಾರ್ಯನಿರ್ವಹಣಾಧಿಕಾರಿಯ ಮೂಲಕ ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವಾಗಿನ ಕಾರ್ಯನಿರ್ವಹಣಾಧಿಕಾರಿ ಅವರು. ಆಮೇಲೆ ಅದನ್ನು ಕಾರ್ಯನಿರ್ವಹಣಾಧಿಕಾರಿ ಅವರು ಮುಂದುವರಿಸಿದ್ದಾರೆ, ತನಿಖೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅದು ಅಲ್ಲಿಗೆ ನಿಂತಿದೆ. ನಮ್ಮ ಹತ್ರ FIR ಕಾಪಿ ಇದೆ. ಹೌದು, ಅದು ಗೊತ್ತಿಲ್ಲ ನಮಗೆ, ಯಾಕಂದ್ರೆ ತನಿಖಾಧಿಕಾರಿ ಇವರು ಕಾರ್ಯನಿರ್ವಹಣಾಧಿಕಾರಿ ಅವರೇ ಅದನ್ನು ಸ್ಟೇಷನ್ಗೆ ಕೊಟ್ಟಿರುವುದು. ಹಾ, 2015 ಕೊಟ್ಟಿರುವುದಲ್ಲ, 2021 ಹೌದು. ಅಲ್ಲ, ನಮ್ಮ ಅದು ಕಾರ್ಯನಿರ್ವಹಣಾಧಿಕಾರಿ ಕೊಟ್ಟಿರುವುದು ಅಲ್ಲ. ಹಾ, ಅಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದರ ಈ ತನಿಖೆಯನ್ನು ಆಯುಕ್ತರ ಮೂಲಕ ವರದಿ ಹೋಗಿದ ಮೇಲೆ ಸರ್ಕಾರದ ದೇವಸ್ಥಾನ, ಸರ್ಕಾರದ ಪೊಲೀಸ್ ಇರುವುದರಿಂದ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಯಾರೋ ಕಾರ್ಯನಿರ್ವಹಣಾಧಿಕಾರಿ ಅವರು. ಅದಾದ್ಮೇಲೆ ಈ ಹೌದು ವಿಳಂಬ ಮಾಡಿದಂತಲ್ಲ, ಆ ದಾಖಲೆಗಳು ನಮ್ಗೆ ಎಲ್ಲಾನು ಬೇಕಲ್ಲ ನಮಗೆ. ಅಲ್ಲ ಅದಲ್ಲ, ಈಗ ಅವರಿಗೆ ದಾಖಲೆಯನ್ನು ನಾವು ಕೊಟ್ಟಿದ್ದಾರೆ ಅವರು. ಆದ್ರೆ ಅದರಲ್ಲಿ ಯಾವ್ದ್ರಲ್ಲಿ ಕಾಪಿಯಲ್ಲಿ ಬರ್ದಿರುವಂತದ್ದು ಕಾರ್ಯನಿರ್ವಹಣಾಧಿಕಾರಿ ಮತ್ತು ಸಿಬ್ಬಂದಿಗಳ ಬೇಜವಾಬ್ದಾರಿ ಅಂತ ಬರ್ದಿದ್ದಾರೆ ಅದರಲ್ಲಿ, ಇದರಲ್ಲಿ ಆಯುಕ್ತರ ವರದಿಯಲ್ಲಿ. ಆದ್ರೆ ನಿಜವಾಗಿ ಇಲ್ಲಿ ಇರುವುದು ಇದರಲ್ಲಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ನಮ್ಮ ಹತ್ರ ಇದ್ದ ದಾಖಲೆ. ಯಾಕಂತ ಹೇಳಿದ್ರೆ, ಒಂದ್ ನಿಮಿಷ ಕೊಡ್ತೇನೆ ನಾನು ಇಲ್ಲಿ. ಯಾಕಂತ ಹೇಳಿದ್ರೆ ನಿಲ್ಲಿ ಒಂದ್ ನಿಮಿಷ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮೊನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ, ನೇಸರ ಎಂಬ ಪ್ರೆಸ್ ಮೀಟ್ ನಲ್ಲಿ ನಮಗೆ ನಿರ್ಣಯ ಮಾತ್ರ ಮಾಡುದು ಅಂತ ಒಂದು ಹೇಳಿದ್ದಾರೆ. ನಾನು ಬೇಕಾದ್ರೆ ಕಳಿಸ್ತೇನೆ ನನಗೆ, ನಿರ್ಣಯ ಮಾತ್ರ ಮಾಡುದು ಮತ್ತೆ ಯಾವ್ದು ನಮಗಿಲ್ಲ ಅಂತ. ಆದ್ರೆ ಒಂದು ಕಡೆಯಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರೇ ಖುದ್ದು ಗಂಟೆಯ ಲೆಕ್ಕಾಚಾರವನ್ನು ಮಾಡಿ ಕ್ಲೋಸ್ ಮಾಡಿದ್ದಾರೆ. ಅಂದ್ರೆ ಇವರು ಗಂಟೆಯ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲ ಆದ್ಮೇಲೆ ಗಂಟೆಯನ್ನು ಕೂತ್ಕೊಂಡು ಲೆಕ್ಕಾಚಾರ ಮಾಡಿ ಅದನ್ನು ಮ್ಯಾಚ್ ಮಾಡಿದ್ದಾರೆ. ಆ ದಾಖಲೆ ನನ್ನ ಹತ್ರ ಇದೆ. ಅದು 5/3/2020 ಒಂದ್ ನಿಮಿಷ ನಾನು ನೀವು ಪ್ರತಿಯೊಂದಕ್ಕೆ ಕಂಪ್ಲೇಂಟ್ ಒಂದ್ ನಿಮಿಷ ನಾವು ನೋಡಿ. ನಾನು ಹೇಳುದು ಎಲ್ಲಾ ನೋಡಿ, ನಾನು ಹೇಳ್ತೇನೆ ಅದನ್ನೆಲ್ಲ ದಾಖಲೆ ತೆಗಿತಾ ಇರಬೇಕಾದ್ರೆ ಈ ಹುಂಡಿದ್ ಬಂತು, ಮೊನ್ನೆ ಹುಂಡಿಯಿಂದ ನಾವು ತೆಗ್ದದ್ದು ಅಂತ. ಅದನ್ನು ಸೇರಿಸಿ ನಾನು ಮಾನ್ಯ ಮುಜರಾಯಿ ಮಂತ್ರಿಗಳಿಗೆ ನೇರವಾಗಿ ಲೆಟರ್ ಬರ್ದೆ. ವಿಶ್ವನಾಥ ಕೊಲ್ಲಾಜಿ ಅವರು ನೇರವಾಗಿ ಬರ್ದು ಹೇಳಿದಾರಲ್ಲ ಮೊನ್ನೆ ಪತ್ರಿಕೆಯಲ್ಲಿ, ನಾವು ಹುಂಡಿಯಿಂದ ತೆಗೆದು ಆಸ್ತಿಯನ್ನು ಮರುಪಾವತಿ ಮಾಡಿದ್ದೇವೆ ಅಂತ. ಅದನ್ನು ದಾಖಲೆ ನಮ್ಮ ಹತ್ರ ಇದೆ. ಅದು ಈಗ 2 ಇದೆ ಅಲ್ಲಿ, ಒಂದು ಗಂಟೆ ಹಗರಣ, ಇನ್ನೊಂದು ಹುಂಡಿಯಿಂದ ತೆಗೆದು ನಾವು ಆಸ್ತಿಗೆ ಮರುಪಾವತಿ ಮಾಡಿದ್ದೇವೆ ಅಂತ. ಅಲ್ಲ ಹೌದು. ಹೌದು. ವೈಯಕ್ತಿಕವಾ? ಹೌದಾ?
ದೇವಸ್ಥಾನದಿಂದ ಆದಾಯದಿಂದ ಬಂದಂತ ದೇವಸ್ಥಾನ ಹುಂಡಿಂದ ತೆಗೆದು ಅಂತ ಅವರು ಲಿಖಿತವಾಗಿ ಕೊಟ್ಟಿದ್ದಾರೆ. ಅಲ್ಲ ಆದ್ರೂನು ಒಬ್ರು, ಈಗ ನಾನು ಹೇಳುದು ಅದನ್ನ ಅವಾಗ್ಲೇ ಹೇಳ್ಬೋಯ್ತಲ್ಲ ಅವರಿಗೆ, ಆ ಟೈಮಲ್ಲಿ ಹೇಳ್ಬೋಯ್ತಲ್ಲ. ಈಗ ಅವರು ನಾನು ಹೇಳುದು, ಅವರು 16 ವರ್ಷ ದೇವಸ್ಥಾನದಲ್ಲಿ ಇದ್ರು, 1995ರಿಂದ 2010ರವರೆಗೆ, ಆಮೇಲೆ 2017ರಿಂದ 2020ರವರೆಗೆ ಇದ್ದಾರೆ. ಸುದೀರ್ಘ 16 ವರ್ಷ ಇದ್ದವರು ಮೊನ್ನೆ ಈ ಏನು ಸಂರಕ್ಷಣಾ ವೇದಿಕೆ ಅಂತ ಆಗುವಾಗ ಅವಾಗ ಏನಾದ್ರು ಬಂತು, ನಾವು ಹುಂಡಿದ ತೆಗ್ದೇವೆ ಮೊದ್ಲೇ ಹೇಳ್ಬೋಯ್ತಲ್ಲ ಅವಾಗ್ಲೇ ಅವರಿಗೆ. ಅಲ್ಲಲ್ಲ ಹಾಗೆ ಅಂದ್ರೆ ನಾವು ಸಹ ನಮ್ಗೆ ಅಂದ್ರೆ ಪತ್ರಿಕಾಗೋಷ್ಠಿ ನಾವು ಮಾಡ್ತಾ ಇರೋದು ಫಸ್ಟಿಗೆ ನಾವು ಅದನ್ನ ಎಲ್ಲಾ ದಾಖಲೆ ತಂದಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಬಿಡುದಿಲ್ಲ, ನೀವು ಕೇಳ್ತೀರಾ ಎಲ್ಲಿದೆ ದಾಖಲೆ ಅಂತ. ನಮ್ಮ ಹತ್ರ ಈಗ ನೀವು 95ರಿಂದ 2020ರವರೆಗೆ ಎಲ್ಲ ಮೊನ್ನೆ 23ರವರೆಗೆ ಇರುವುದು ಎಲ್ಲಾ ದಾಖಲೆ ನಮ್ಮ ಹತ್ರ ಇದೆ, ಏನೆಲ್ಲ ಇದೆ, ಏನೇನಾಗಿದೆ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಒಂದು ವಿಷಯ ನಾವು ಇಟ್ಕೊಂಡು ಪೊಲೀಸ್ ಕೊಡಿ ಅವ್ರ ಹೇಳುವಾಗ ನಮ್ಮ ಹತ್ರ ನೀವು ದಾಖಲೆ ಕೊಡಿ ಅಂತ ಹೇಳ್ತಾರೆ, ಏನಿದೆ ಅಂತ. ಅದು ಬೇಡ ನಮ್ಗೆ. ಅದಕ್ಕೋಸ್ಕರ ಎಲ್ಲ ಇನ್ನೊಂದು ಹೇಳ್ತೇನೆ ನಾನು, ದೇವಸ್ಥಾನದಲ್ಲಿ ಸೌತರ್ಕದಲ್ಲಿ ಅತಿ ಒಂದು ಶ್ರೇಷ್ಠವಾಗಿರೋದು ಪಂಚಕಜಾಯ. ಅವರು ಮೊದ್ಲಿಂದ ಮಾಡ್ತಾ ಇದ್ರು, ಟೆಂಡರ್ ಆಗ್ತಾ ಇರಲಿಲ್ಲ, ಅವ್ರಿಗೊಂದು ಕಮಿಷನ್ ಬೇಸ್ ಕೊಡ್ತಾ ಇದ್ರು. ನಮ್ಮ ಅರಸಿನಮಕ್ಕಿ ಶಿಶುಲದವ್ರು ಮಾಡ್ತಾ ಇದ್ದವ್ರು. ಇವರ ಸಮಿತಿಯವರು ಬಂದು ದತ್ತಿ ಇಲಾಖೆಯಲ್ಲಿ ಯಾವುದೇ ತರದ ನಿರ್ಣಯವನ್ನು ಮಳಿಸದೆ ನೇರವಾಗಿ ಇವರು 3 ಜನ ಟೆಂಡರ್ ಅನ್ನು ಆಹ್ವಾನಿಸಿ ಅದರಲ್ಲಿ ಒಬ್ಬರಿಗೆ ಕೊಟ್ಟರು. ಒಬ್ರು ಯಾರು ಅಂತ ಹೇಳಿದ್ರೆ ಫ್ಯಾನ್ಸಿ ಮಾಡುವವರು ಕೊಕ್ಕಡದಲ್ಲಿ, ಅವರಿಗೆ ಕೊಟ್ಟು ಕೇವಲ 101 ದಿನದಲ್ಲಿ ಅವರು ಬರೆದು ಕೊಟ್ಟಿದ್ದಾರೆ, ನನ್ನಿಂದ ಆಗುದಿಲ್ಲ, ನಾನು ಬಿಡ್ತಾ ಇದ್ದೇನೆ ಅಂತ. ಆ ಬಿಟ್ಟದವರ 1 ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿದ್ದು 3 ತಿಂಗಳಲ್ಲಿ ಬಿಟ್ರು. ಆ 3 ತಿಂಗಳಲ್ಲಿ ಅವರ EMD ಇತ್ತು 50,000, ಅದನ್ನು ಯಾವುದೇ ತರದ ಅದಕ್ಕೆ ಬಡ್ಡಿಯನ್ನು ತಗೊಳ್ಳದೆ ಅದನ್ನು ವಾಪಸ್ ಕೊಟ್ಟಿದ್ದಾರೆ. ಈ ತರದ ವ್ಯವಹಾರಗಳು ಅಂದ್ರೆ ಧಾರ್ಮಿಕ ದತ್ತಿಯ ಎಲ್ಲಾ ಕಾನೂನುಗಳಿಗೆ ಉಲ್ಲಂಘನೆ ಮಾಡಿ ಇವರು ನೇರವಾಗಿ ಮಾಡಿದ್ದಾರೆ. ಹೇಳ್ತಾರೆ ಎಲ್ಲ ಇಲ್ಲ, ಅದು ಕಾರ್ಯನಿರ್ವಹಣಾಧಿಕಾರಿಯಿಂದ ಇವರ ನಿರ್ಣಯದ ಮೇಲೆನೆ ಎಲ್ಲ ಆಗ್ತಾ ಇರೋದು. ಇನ್ನೊಂದು ಹೇಳ್ತೇನೆ, ಗಂಟೆ ಇದ್ದು ಅವರು ಒಂದು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ, ಏನಂತಂದ್ರೆ ಗಂಟೆ ಇರುವುದೆಲ್ಲ ಟ್ರಸ್ಟಿನ ಜಾಗದಲ್ಲಿ ಇತ್ತು ಅಂತ. ಎಲ್ಲಾ ದೇವಸ್ಥಾನದ ಇವರ ಎಲ್ಲಾ ಮೀಟಿಂಗ್ ನಿರ್ಣಯದಲ್ಲಿ ದೇವಸ್ಥಾನದ ಬಲಭಾಗದ ಕಲಾಮಂದಿರದ ಬಲಭಾಗದಲ್ಲಿರುವ ಗಂಟೆಯ ಅಂಗಡಿಯ ಏಲಂ ಅಂತ ಬರೆದಿದ್ದಾರೆ, ಎಲ್ಲಾ ನಿರ್ಣಯದಲ್ಲಿ ಇದೆ. ಅದನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಊರಿನವರೇ ಅದನ್ನ ಮೊದಲು ತಗೊಳ್ತಾ ಇದ್ರು. ಅದಾದ್ಮೇಲೆ ಸುಬ್ರಹ್ಮಣ್ಯದವರು 3 ಜನ ಬಂದು ಏಲಂ ಬಂದು ಅದನ್ನ ಏಲಂ ಮಾಡಿ ದೇವಸ್ಥಾನದ ಎದುರುಗಡೆ ಹಾಕಿದ್ರು. ಎದುರುಗಡೆಯಿಂದ ಈಗ ಅಶ್ವತ್ಥ ಕಟ್ಟ ಈಗ ರಿನೋವೇಷನ್ ಆಗ್ತಾ ಇದೆ, ಅಲ್ಲಿ ಹಾಕಿದ್ರು. ಅದಕ್ಕೂ ನಮ್ಮ ಹತ್ರ ದಾಖಲೆ ಇದೆ. ತಾತ್ಕಾಲಿಕ ಕಟ್ಟಡ ಮತ್ತು ತಾತ್ಕಾಲಿಕ ಶೆಡ್ ಯಾವ್ದು ಅಂತ ಹೇಳಿದ್ರೆ, ಈಗ ದೇವಸ್ಥಾನ ಎದುರುಗಡೆ ಒಂದು ಇದೆ ಅಲ್ಲ, ಅಶ್ವತ್ಥ ಕಟ್ಟೆ ಒಂದು ಇದೆ ಅಲ್ಲ, ಅದು ತಾತ್ಕಾಲಿಕ ಶೆಡ್. ಅದಕ್ಕೆ 4,60,000 ರೂಪಾಯಿ ವೆಚ್ಚ ಮಾಡಿದ್ದಾರೆ. ಅದು ನಿರ್ಣಯ ಮಾತ್ರ ಮಾಡಿದ್ದು ಹೊರತು ಯಾವುದೇ ಪೂರ್ವ ಅನುಮತಿ ವಾಸ್ತು ಯಾವುದೂ ಇಲ್ಲ ಅದಕ್ಕೆ. ಈ ತರದೆಲ್ಲ ಇವ್ರು ಮಾಡಿ ಇವ್ರು ಹೇಳ್ತಾ ಇರೋದೇನಂತ ಹೇಳಿದ್ರೆ ಎಲ್ಲಾನು ನಾವು ನಿರ್ಣಯ ಮಾತ್ರ ಮಾಡುದು ಕಾರ್ಯನಿರ್ವಹಣಾಧಿಕಾರಿ ಅಂತ. ಕಾರ್ಯನಿರ್ವಹಣಾಧಿಕಾರಿ ಮಾಡಿದ್ರೆ ಇವರು ನಿರ್ಣಯ ಮಾಡಿದ್ರೆ ಇವ್ರು ಸಹ ಮಾಡ್ಬೇಕಲ್ಲ ಅದನ್ನು. ಈಗ ಅಲ್ಲೊಂದು ಇನ್ನೊಂದು ಹೇಳ್ತೀನಿ ನಾನು, ದೇವಸ್ಥಾನದ ಆಸ್ತಿ ಇದೆ ಟೋಟಲ್ ಆಗಿ, ಆ ಸ್ಥಿರಾಸ್ತಿ ಏನು ದೇವರಿಗೆ ಬರ್ದಿದೆ ಅದರಲ್ಲಿ ತುಂಬಾ ವ್ಯತ್ಯಾಸ ಇದೆ ಅದರಲ್ಲಿ. ಈಗ ಒಂದು ಪುಷ್ಕರಣಿ 95-96ರಲ್ಲಿ ಅವಾಗಿನ ಕಮಿಟಿ ಅವರು ಕೂತ್ಕೊಂಡು ನಾವು ಅದನ್ನು ಪುಷ್ಕರಣಿ ಮಾಡ್ಬೇಕು ಅಂತಿದೆ. ದೇವಸ್ಥಾನದಲ್ಲಿ ಪುಷ್ಕರಣಿ ಇಲ್ಲ, ಒಂದು ಬಾವಿ ಮಾತ್ರ ಇರುದು, ಒಂದು ಪುಷ್ಕರಣಿ ಮಾಡ್ಲಿಕ್ಕೆ ಆಗುದಿಲ್ಲ. 2022ರಲ್ಲಿ 15 ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿ ನಾವು ಪುಷ್ಕರಣಿಗೆ ಎಲ್ಲ ನಾವು ರೆಡಿ ಮಾಡುವಾಗ ಆ ಜಾಗ ನಾವು ದೇವಸ್ಥಾನದಲ್ಲಿ ಹತ್ತಿರದಲ್ಲಿ ಇರೋ ಜಾಗ ಅದು ದೇವಸ್ಥಾನಕ್ಕೆ ಸೇರಿದಲ್ಲ ಅಂತ ಬಂತು. ಅಂದ್ರೆ ನಿಮಗೆ ಗಡಿ ಗುರುತು ಹೊರಗಡೆ ಇದೆ ಬೇಲಿ, ದೇವಸ್ಥಾನದ ಜಾಗ ಅಲ್ಲ. ಈ ವ್ಯವಸ್ಥೆಗೆ ನಾವು ಗಡಿ ಗುರುತು ಮಾಡುವಾಗ ಅದು ಗೊತ್ತಾಗಿದ್ದು ಅದು ಇನ್ನೊಬ್ಬರ ಸ್ವಾಧೀನದಲ್ಲಿದೆ ಅಂತ. ಈ ತರದ ವ್ಯವಸ್ಥೆ ಇರುವಾಗ ಅದನ್ನು ಅವರು ಅವತ್ತೇ ಮಾಡ್ಬೋದಿತ್ತಲ್ಲ. ಏನು ವ್ಯವಸ್ಥಾಪನಾ ಸಮಿತಿಯಲ್ಲಿ ಸದಸ್ಯರಾಗಿದ್ರು ಅವರ ಜಾಗದಲ್ಲಿ ಈಗ ಕಟ್ಟಡ ಇರುವುದು, ಅದು ಪುಷ್ಕರಣಿ ಇಲ್ಲ ದೇವಸ್ಥಾನಕ್ಕೆ. ಈ ಎಲ್ಲ ದಾಖಲೆಗಳನ್ನು ನಾವು ಎಲ್ಲವನ್ನು ಇಟ್ಕೊಂಡು ಮಾತಾಡುದು, ಕೇವಲ ಒಂದು ಗಂಟೆ ಅಥವಾ ಒಂದು ಹುಂಡಿ ವಿಷಯಕ್ಕೆ ನಾವು ಮಾತಾಡ್ತಾ ಇಲ್ಲ. ಅವ್ರು ಏನು ಮೊನ್ನೆ ಹೌದು ಹೌದು ಇಲ್ಲ, ಯಾವ್ದು ಪಡೆದಿಲ್ಲ. ಎಲ್ಲದ್ರಲ್ಲಿ ಎಲ್ಲಿನೂ ಯಾವುದು ಯಾರು ಅಲ್ಲ ಹೌದು ಅಲ್ಲ ಪಡಿಲ್ಲ ಅಂತ ಹೇಳಿದ್ರೆ ಅದು ಕೆಲಸ ಆಗಿದ್ರೆ ಅದಕ್ಕೆ ಅಧ್ಯಕ್ಷರು ಸೈನ್ ಮಾಡಿರ್ತಾರಲ್ವಾ. ಅಲ್ಲ ಅದನ್ನ ಹೇಳಿದ್ದು. ಈಗ ಜಿಲ್ಲಾಧಿಕಾರಿ ಅನುಮತಿ ಇಲ್ಲದೆ ಇವರು ಒಂದು ನಿಮಿಷ ಇನ್ನೊಂದ್ಸಲ ಹೇಳಿ. ಕಾರ್ಯನಿರ್ವಹಣಾಧಿಕಾರಿ ತಪ್ಪು ಉಂಟು, ಅಧ್ಯಕ್ಷರು ತಪ್ಪಿದೆ ಅಲ್ವಾ, ಅಷ್ಟೇ ನಮಗೆ ಬೇಕಾಗಿರೋದು. ನಾವು ಅದನ್ನು ಎಲ್ಲಿನೂ ನಾವು ಒಬ್ಬರಿನ ಮೇಲೆ ಹೊರಿಸಲ್ಲ, ನಾವು ಇಬ್ರು ಸೇರಿನೇ ಅದು ಮಾಡಿದ್ದಾರೆ ಅಂತ. ನನಗೆ ಒಂದಿನ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಗಂಟೆ ನಿರ್ಣಯದಲ್ಲಿ ನಮ್ಮ ನಿರ್ಣಯ ಮಾತ್ರ ಅಂತ. ಆದ್ರೆ
10,523 kg ಅವರು ತೂಕ ವ್ಯವಸ್ಥೆ ಮಾಡಿ ಸೈನ್ ಹಾಕಿ ಕೊಟ್ಟಿದ್ದಾರೆ ಅದರಲ್ಲಿ ಇಷ್ಟು ಇದೆ ಅಂತ. ಇನ್ನೊಂದು ಅಂತ ಹೇಳ್ತಾ ಇದ್ರೆ, ಫಸ್ಟ್ ಇದು ನೋಡಿ, ಇದು ನಾನು ಹೇಳ್ತೇನೆ ಹೇಗೆ ಅಂತ. ನಾನು ದಿನಾಂಕ 28/2/2020 ದೃಢೀಕೃತ ದಾಖಲೆಯಂತೆ ಈ ಪ್ರೊಕ್ರೂಟ್ಮೆಂಟ್ ಮುಖಾಂತರ ನಿಯಮಾನುಸಾರವಾಗಿ ವಿಕ್ರಯಿಸಿ ವಿಲೇವಾರಿ ಮಾಡಲು ಇಲಾಖಾ ಪೂರ್ವ ಅನುಮತಿ ಪಡೆದುಕೊಳ್ಳದೆ ಹರಾಜು ಪ್ರಕ್ರಿಯೆ. ಅಂದ್ರೆ ಇದರಲ್ಲಿ ನೋಡಿ, ಅವರು ಹೇಳ್ತೇನೆ, ದೇವಸ್ಥಾನದಲ್ಲಿ ನಾವೊಂದು ಈ ಪ್ರೊಕ್ರೂಟ್ಮೆಂಟ್ ಅಂತ ಇರುತ್ತೆ ಓಪನ್, ಅದರಲ್ಲಿ ಮಾಡಿ ಕಳಿಸ್ತೇವೆ. ಅದು ಅಪ್ರೂವ್ ಆಗದೆ ಇವರು ಮಾಡಿದ್ದಾರೆ. ಅದು 2019 ಓಪನ್ ಮಾಡಿದ್ದಾರೆ ಇವರು ಜನವರಿಯಲ್ಲಿ. 2019 ಡಿಸೆಂಬರ್ ವರೆಗೆ ಅದನ್ನು ಮುಟ್ಟಿಲ್ಲ ಇವರು. ಓಪನ್ ಮಾಡಿದ್ದಾರೆ, ಆದರೆ ವಿಲೇವಾರಿ ಆಗಿಲ್ಲ. ಅಲ್ಲಿ 2020 ಜನವರಿಯಲ್ಲಿ ವಿಲೇವಾರಿ ಆಗಿತ್ತು. ಅಂದ್ರೆ 1 ವರ್ಷ ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ. 2018 ನಿರ್ಣಯ ಮಾಡಿದ್ದಾರೆ. 19 ಜನವರಿಯಿಂದ ಡಿಸೆಂಬರ್ ವರೆಗೆ ಟೆಂಡರ್ ಓಪನ್ ಆಗಿದೆ, ಬಿಡ್ಡುದಾರರು ಬಂದಿಲ್ಲ ಅಂತ ಹೇಳಿ ವ್ಯವಸ್ಥಾಪನಾ ಸಮಿತಿ ಅವರು ಏನ್ ಮಾಡ್ತಾ ಇದ್ದಾರೆ ಅವಾಗ? ಆ ಸಮಯದಲ್ಲಿ ಕೊಟ್ಟದ್ದು ಅವರು ದಿನಾಂಕ, ಇದು ಮಾಹಿತಿ ಹಾಕಿನಲ್ಲಿ ನಮಗೆ ಸಿಕ್ಕಿದ್ದು 3ನೇ ತಾರೀಕಿಗೆ 3,146, 28/1/2020 2,517, 4/2/2020 2,517, 14/2/2020 12,290, ಒಟ್ಟಿಗೆ 9,471 kg ಕೊಟ್ಟಿದ್ದಾರೆ ಅಂತ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ. ಅದರ ಕೆಳಗಡೆ ಇರೋದು 3/1ನೇ ತಾರೀಕು 10 ಲಕ್ಷ ರೂಪಾಯಿ ನಗದು ಕೊಟ್ಟಿದ್ದಾರೆ. ಈ ಇಡೀ ಗಂಟೆಯ ವಿಷಯ ಗೊತ್ತಾಗಿದೆ ಹೇಗೆ ಅಂತ ಹೇಳಿದ್ರೆ, 10 ಲಕ್ಷ ರೂಪಾಯಿ ನಗದನ್ನು ಅವರು ದೇವಸ್ಥಾನದ ಗುಮಾಸ್ತರ ಹತ್ರ ಕೊಟ್ಟಿದ್ದಾರೆ. ದೇವಸ್ಥಾನದ ಗುಮಾಸ್ತರು ಬ್ಯಾಂಕಿಗೆ ಕಟ್ಟುವಾಗ ಬ್ಯಾಂಕಿನಲ್ಲಿ ಅದು ಡೌಟ್ ಬಂತಲ್ಲಿ ಹೊರಗಡೆ ಇರುವವರಿಗೆ, 10 ಲಕ್ಷ ಹೇಗೆ ತಂದ್ರು ಇವರು ಅಂತ. ಅಲ್ಲಿ ಹೇಳಿದ್ರಂತೆ ಗಂಟೆ ಎಲ್ಲ, ಯಾಕಂದ್ರೆ ಯಾವುದೇ ಇದರಲ್ಲಿ ಹಣದ ವ್ಯವಹಾರ ಇಲ್ಲ ದೇವಸ್ಥಾನ. ಆ ವಿಷಯದಲ್ಲಿ ಅದು ಅನುಮಾನ ಬಂದದ್ದು. ಆ ಅನುಮಾನ ಬಂದ ಕೂಡಲೇ ಮಾಹಿತಿ ಹಕ್ಕಿನಲ್ಲಿ ಆಮೇಲೆ ಕೇಳುವಾಗ ಈ ವ್ಯವಸ್ಥೆ ಬಂದದ್ದು. ಅದಾದ್ಮೇಲೆ 11/3/2024 ಮಾನ್ಯ ಶಾಸಕ ವಿಧಾನಸಭೆಯಲ್ಲಿ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 73ನೇ ನಿಯಮದ ಮೇರೆಗೆ ಚರ್ಚಿಸಿದ ವಿಷಯದಲ್ಲಿ ಅವಾಗ ಇವರು ಟೆಂಡರ್ ನಲ್ಲಿ 12,000 kg ಅಂತ ಹಾಕಿದ್ದಾರೆ. ಆ 12,000ಗೆ 317 ಪಾಯಿಂಟ್ ಚೇಂಜ್ ರೇಟ್ ಹಾಕಿದ್ದಾರೆ. ಅದನ್ನು ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ, ಇಷ್ಟು ಏಲಮಾಗಿದೆ ಅಂತ ಒಂದೇ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಆ ನಂತರ ತನಿಖಾ ವರದಿಯಲ್ಲಿ ನಮೂದಿಸಿರುವಂತೆ 12,000 kgಗೆ ಬಿಡ್ಡುದಾರರು ಸಹಿ ಇಲ್ಲದೆ ದೇವಸ್ಥಾನಕ್ಕೆ ನೀಡಿದ ಬಿಲ್ಲು, ಅದರಲ್ಲಿ 12,000 ಇದೆ, 12,000ಕ್ಕೆ ಮಾಡಿದ್ದಾರೆ. ಅದರಲ್ಲಿ ನೋಡಿ, ಒಂದು ಲಾಸ್ಟ್ ಇದು KA 21/13/26 5/3/2020 ಈಚರ್ ಗಾಡಿಯಲ್ಲಿ 35 kg ತಗೊಂಡೋಗಿದ್ದಾರೆ ಅವರು. ಒಂದು ಈಚರ್ ಗಾಡಿಯಲ್ಲಿ 35 kg ಕೊಂಡೋಗ್ತಾರ? ಬಿಲ್ ಮಾಡಿ ಕೊಟ್ಟಿದ್ದಾರೆ 35 kg. ದಾಖಲೆ ಒಂದು ಈಚರಲ್ಲಿ 35 kg. ಅಲ್ಲ ಒಂದು ನಿಮಿಷ. ಹಾ, ಅಲ್ಲ ನಾನು ಹೇಳುದು ಇದು ಅಲ್ಲ ನಾನು ಹೇಳುದು, ನಾನು ಒಂದು ಹೇಳ್ತೀನಿ. ನಾವು ಅದಕ್ಕೆ ಏನಂತ ಹೇಳಿದ್ರೆ, ನಾವು ಯಾರ ವಿರುದ್ಧ ಮಾಡುದಲ್ಲ. ಈ ವಿಷಯಕ್ಕೆ ನೇರವಾಗಿ ಆಯುಕ್ತರು ಮತ್ತು ರಾಜ್ಯ ಮುಜರಾಯಿ ಮಂತ್ರಿಗಳು ಅವರ ಇನ್ವಾಲ್ವ್ಮೆಂಟ್ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಇನ್ನು ಇಂಥದ್ದು ಆಗ್ಬಾರ್ದು ಯಾವಾಗ್ಲೂ. ಯಾಕಂತ ಹೇಳಿದ್ರೆ ಒಂದು ದೇವಸ್ಥಾನದಲ್ಲಿ ಭಕ್ತರ ನಂಬಿಕೆ ಬದ್ಧತೆ ಎಲ್ಲ ಅದ್ರ ಮೇಲೆ ಇರುವುದು. ನಾವು ಒಂದು ಟೈಮ್ ಅಲ್ಲಿ ಹಗರಣ ಆಗಿದೆ, ಹುಂಡಿ ಆಗಿದೆ ಅಂತ ಹೇಳಿದ್ರೆ ದೇವರಿಗೆ ಯಾರಿಗೂ ನಂಬಿಕೆ ಬರಲ್ಲ. ಹೌದು, ಅದನ್ನ ಹೇಳಿದ್ ನಾನು. ಭಕ್ತರ ಈಗ ನೀವು ತನಿಖಾ ವರದಿಯಲ್ಲಿ 10,523 kg ನಷ್ಟ ಆಗಿದೆ ಅಂತ ಲಿಖಿತವಾಗಿ ಕೊಟ್ಟಿದ್ದಾರೆ. ಅದು ಬರ್ಬೇಕಲ್ಲ, ಸೇರ್ಬೇಕಲ್ಲ ದೇವಸ್ಥಾನಕ್ಕೆ. ಅದಕ್ಕೆ ಯಾರು ಕೇಳುವರಿಲ್ಲ, ಅದಕ್ಕೆ ಇನ್ನೊಂದೇ ಅಲ್ಲ, ಯಾರು ಕೇಳುವರಿಲ್ಲ, ಅದನ್ನ ಬರ್ಬೇಕಲ್ಲ ಅದು. ಏನು ಇಲ್ಲ, ಅಲ್ಲ ಒಂದು ನಿಮಿಷ ಹೇಳಿ. ಅಲ್ಲ ತಕೊಳ್ಳೋದಲ್ಲ ನಾವು ಅಲ್ಲಲ್ಲ ಬರ್ಕೊಂಡ್ರೆ ನಾವು ಕಂಪ್ಲೇಂಟ್ ಮಾಡಿದ ಹೇಗೆ ಅಂತ ಹೇಳಿದ್ರೆ, ಅಲ್ಲಲ್ಲ ಹೌದು, ಅಲ್ಲಲ್ಲ ಅದನ್ನು ಒಂದು ಮಾಡಿ ನಾನು ಅದನ್ನ ಕೇಳ್ಕೊಳ್ಬಾರ್ದು. ಅದ್ರಲ್ಲಿ ಬರ್ತಿದ್ದೇವೆ ನಾವು. ಈಗ ಇದ್ರಲ್ಲಿ ಕಂಪ್ಲೇಂಟ್ ಇದೆಲ್ಲ, ಇದಕ್ಕಿಂತ ಮೊದಲು ಇನ್ನೊಂದು ಕಂಪ್ಲೇಂಟ್ ನಾವು ಹಾಕಿದ್ದೇವೆ. ಏನಂತ ಹೇಳಿದ್ರೆ, ಈ ತರ ಆಗಿದೆ ದೇವಸ್ಥಾನದಲ್ಲಿ, 2 ತಿಂಗಳ ಹಿಂದೆ ನಾವು ಹಾಕಿದ್ದೇವೆ, ಈ ತರ ಆಗಿದೆ. ಈ ಅವರ ಏನು 2017ರಲ್ಲಿ ಇತ್ತು ಆದೇಶ ಸಂಖ್ಯೆ, ಅದನ್ನೆಲ್ಲ ಹಾಕಿ ಈ ತರ ದೇವಸ್ಥಾನದಲ್ಲಿ ಆಗಿದೆ ಅಂತ.
ಅದಾದ್ಮೇಲೆ ನಾವು ಹಾಕಿದ್ಮೇಲೆ ಈ ಹುಂಡಿ ಇದು ಬಂತು, ಹುಂಡಿ ಹಗರಣ ಅಂತ. ಅದಾದ್ಮೇಲೆ ನಾನು ವಾಪಸ್ ನಾನು ಈ ಲೆಟರ್ ಅನ್ನು ಒಂದು ಇಮೇಲ್ ಮಾಡಿದ್ದೇನೆ. ಆಮೇಲೆ ಎಲ್ಲಾ ಧಾರ್ಮಿಕ 9 ಜನ ಸದಸ್ಯರುಗಳಿದ್ದಾರೆ, ಅವರಿಗೆಲ್ಲಾನು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೇನೆ ನಾನು. ನಮಗೆ ಇನ್ನೊಂದು ಹೇಳ್ತೇನೆ ನಾನು, ಇವರ ಒಂದು ನಿರ್ಣಯದಲ್ಲಿ ದೇವಸ್ಥಾನದ ಹೆಚ್ಚಿನ ಪಾಲು ಗೋ ಶಾಲೆಗೆ ನೀವು ವ್ಯಯವಾಗ್ತಾ ಇದೆ. ಅದು ಸರಿಯಲ್ಲ ಅಂತ ಹೇಳಿ ನಾವು ಗೋಗಳನ್ನು ಊರಿನವರಿಗೆ ಕೊಡ್ಬೇಕು ಅನ್ನೋ ನಿರ್ಣಯ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಸೌತರ್ಕ ದೇವಸ್ಥಾನದಲ್ಲಿ ಇರುವುದೇ ಗೋವಿನ ಇದರಿಂದ ಇದ್ದದ್ದು ಮೊದಲಿಂದ. ಇವರ ನಿರ್ಣಯ ಆಗಿದೆ ಅಂದ್ರೆ ಈಗಲೇ ಎಷ್ಟು ತಿಂಗಳಿಗೆ 6 ಲಕ್ಷ ರೂಪಾಯಿ ಹೋಗುತ್ತೆ, 6 ಲಕ್ಷ 5ರಿಂದ 6 ಲಕ್ಷ ಹೋಗುತ್ತೆ. ಅದು ಏನು ದೇವಸ್ಥಾನದ ಆದಾಯಕ್ಕೆ ನಾವು ಅದನ್ನು ಯಾವಾಗ್ಲೂ ಹೇಳಲೇಬಾರ್ದು, ಅದನ್ನು ಏನು 6 ಲಕ್ಷ ಕೊಡ್ತಾ ಇದ್ದೇವೆ ಗೋಶಾಲೆಗೆ ಅಂತ. ಅಂತದ್ರಲ್ಲಿ ನಿರ್ಣಯ ಮಾಡಿದ್ದಾರೆ ಇವರು, ಏನಂತ ಹೇಳಿದ್ರೆ 6 ಲಕ್ಷ ಆ ಟೈಮ್ ಖರ್ಚಾಗ್ತಾ ಇದೆ, ನಾವು ಗೋ ಜಾಸ್ತಿ ಸಾಕಬಾರ್ದು ಅಂತ ನಿರ್ಣಯ ಇದೆ. ಇದರಲ್ಲಿ ನಿರ್ಣಯ ಮಾಡುದು ಯಾರು? ಇವರೇ ಅಲ್ವಾ? ಆಮೇಲೆ ಇದನ್ನ ಕಾರ್ಯನಿರ್ವಹಣಾಧಿಕಾರಿ ಹಾಕಿ ನಾಳೆ ಹಾಕಿದ್ರೆ ಹೇಳುದು ಕಾರ್ಯನಿರ್ವಹಣಾಧಿಕಾರಿಗೆ ಗೋಶಾಲೆಯಲ್ಲಿ ಮಾಡುದು ಬೇಡ ಅಂತ ಹೇಳುದು ಅಂತ ಆತರ ಬರುತ್ತೆ. ನಾನು ಇಲ್ಲಿ ಒಂದು ವಿಷಯ ಅಲ್ಲ, ಎಲ್ಲಾ ವಿಷಯವನ್ನು ನಾವು ಕೂಲಂಕುಷವಾಗಿ ಸ್ಟಡಿ ಮಾಡಿ ತೆಗೆದು ಏನೇನು ಎಲ್ಲೆಲ್ಲಿದೆ ಅಂತ. ನಾನು ಇನ್ನೊಂದು ಹೇಳ್ತೇನೆ, ನಾನು ಹುಂಡಿ ಹಗರಣ, ಇದು ಏನು ಹುಂಡಿ ಹಗರಣ, ಈ ಹುಂಡಿ ಹಗರಣ ತನಿಖೆಯಲ್ಲಿ ಮಿಸ್ ಆಗಿದೆ. ಅದು ಏನು ಗಂಟೆ ಹಗರಣ ತನಿಖೆಯಲ್ಲೇ ಬರ್ಬೇಕಿತ್ತು, ಅದನ್ನು ಮಿಸ್ ಮಾಡಿದ್ದಾರೆ. ಅದು ಏನು ಮಿಸ್ ಮಾಡಿದ್ದಾರೆ ಅಂತ ನಾನು ಮುಂದಿನ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೇವೆ, ಫೆಬ್ರವರಿ 15 ಅಥವಾ 20ರಲ್ಲಿ ಮಾಡ್ತೇವೆ. ಅವಾಗ ನಾನು ನಿಮ್ಗೆ ಹೇಳ್ತೇನೆ, ಅವಾಗ ನಿಮ್ಗೆ ಎಲ್ಲಾ ದಾಖಲೆ ನಾವು ಕೊಡ್ತೇವೆ. ಅದು ಹುಂಡಿ ಹಗರಣ ಮಿಸ್ ಆಗಿದೆ ಅದರಲ್ಲಿ. ತಪ್ಪು ಆಗಿದ್ದಾರೆ ಅಂತ ಬೇಕಾಗ್ತದೆ. ಹೌದು, ಯಾರು? ಹೌದು ಅಲ್ಲ, ಅದು ಕೊಡ್ತೇವೆ ನಾವು ಒಂದು ಹುಂಡಿ ಇದು ಯಾವ್ದು ಈಗ 2-3 ದಾಖಲೆ ಕೇಳಿದಿರಲ್ಲ, ಅದನ್ನು ಜೆರಾಕ್ಸ್ ಮಾಡಿ ಕೊಡ್ತೀವಿ ನಾವು. ಹಾ ಸರಿ ಕೊಡ್ತೇವೆ. ನಾವು ಅದಕ್ಕಿಂತ ಎಲ್ಲ ಈಗ ಆ ವಿಷಯಕ್ಕೆ ಒಂದು ಮಾತಾಡಿದ್ರೆ ನಾವು ಅದರಲ್ಲಿ ಇನ್ನೊಂದು ವಿಷಯ ಬರ್ತದೆ. ಆ ತರನೇ ನಾವು ವಿಷಯ ತೆಗೆದಕ್ಕೆ ಇಷ್ಟು ಸಮಯ ಆಗಿದ್ದು ನಮಗೆ. ಯಾಕಂದ್ರೆ ನಮ್ಮ ಹತ್ರ ದಾಖಲೆ ಇಲ್ಲದೆ ನಾವು ಸುಮ್ಮನೆ ಒಬ್ಬರ ಮೇಲೆ ಆರೋಪ ಮಾಡುದು ತಪ್ಪು. ಈಗ ನಾವು ಮೊನ್ನೆವರೆಗೆ ನಮ್ಗೂ ಅದು ಇಲ್ಲ ಒಂದ್ ನಿಮಿಷ ನಾನು ಹೇಳ್ತೇನೆ, ನಾವು ನಾನು ಅಧಿಕಾರದಲ್ಲಿ ಇರುದು. ಗಂಟೆಯ ವಿಷಯದಲ್ಲಿ ನಾವು ಏನ್ ಮಾಡ್ಬೇಕಾದ್ರೆ ಮಾಡಿದ್ದೇವೆ. ಬೇರೆ ಅಭಿವೃದ್ಧಿ ಕಾರ್ಯಗಳು ನಮಗೆ ಅಲ್ಲಿ ಬೇಕಾದಷ್ಟು ಇತ್ತು. ನಾವು ಈಗ ನೋಡಿ, ಅಲ್ಲಿ ಒಂದು ರಕ್ತೇಶ್ವರಿ ಗುಡಿ ಮತ್ತೆ ನಾಗಂದು, ಅದು ಸಾಧಾರಣ ಒಂದು 20 ವರ್ಷದಿಂದ ಎಲ್ಲಾ ನಿರ್ಣಯದಲ್ಲಿ ಬರೀತಾರೆ, ಹೊರತು ಮಾಡ್ಲಿಕ್ಕೆ ಆಗಿಲ್ಲ. ಒಂದು 5 ಎಕರೆ ಜಾಗ ಮಾಡಿದ್ದೇವೆ ನಾವು, ನಾಗಬನ ಅಂತ. DC ಅವ್ರು ನಮಗೆ ಅದನ್ನ ಮಾಡಿದ್ರು. ಆಮೇಲೆ ಒಂದು 80 ಸೆನ್ಸ್ ಮಾಡಿದ್ವಿ ಗೋಶಾಲೆಗೆ. ಇಷ್ಟು ಅಲ್ಲಲ್ಲ, ಹೌದು, ನಾವೀಗ ಅಭಿವೃದ್ಧಿ ಕೆಲಸ ಮಾಡುವಾಗ ಇದರ ಮೇಲೆ ಹೋದ್ರೆ ಇದ್ರಲ್ಲಿ ನೋಡಿ, ಅದು ನಮಗೆ ಏನಂತ ಹೇಳಿದ್ರೆ, ನಮಗೆ ಮುಖ್ಯವಾಗಿದ್ದದು ನಮಗೆ 3 ವರ್ಷದಲ್ಲಿ ಆಲ್ಮೋಸ್ಟ್ 1.5 ವರ್ಷ 2 ವರ್ಷ ಕೊರೋನಾದಲ್ಲಿ ನಾವು ಇದಾಯ್ತು. ಕೊರೋನಾದಲ್ಲಿ ನಾವು ಇರುವಾಗ ನಮಗೆ ಮತ್ತೆ ಸಿಕ್ಕಿದ್ದು ಲಾಸ್ಟ್ಗೆ 1 ವರ್ಷ ಮಾತ್ರ. ಆ 1 ವರ್ಷದಲ್ಲಿ ನಾವೇ ಎಲ್ಲ ಕೆಲಸ ಮಾಡಿದ್ ನಾವು. ಒಂದು ನಾನು ಹೇಳ್ತೇನೆ, ಒಂದು 5 ಎಕರೆ ಜಾಗ, ಮತ್ತೊಂದು 80 ಸೆನ್ಸ್ ಅನಾದಿನ ಜಾಗ, ಇನ್ನೊಂದು 80 ಸೆನ್ಸ್ ಗೋಶಾಲೆ. ಇದಕ್ಕೆ ನಮ್ಮ ಕಂದಾಯದವರು ಎಷ್ಟು ನಮ್ಮನ್ನು ಸತಾಯಿಸಿದ್ರು ಅಂತ ಹೇಳಿದ್ರೆ, ಇಲ್ಲ ಸಿಕ್ಕಿಲ್ಲ. ಯಾವುದು ಯಾವುದು ನಮಗೆ ದೃಢೀಕೃತವಾಗಿ ಬೇಕಾಗಿತ್ತು. ನಾವು ಅಧಿಕಾರ ತಗೊಳ್ಳುವಾಗ ಎಲ್ಲವನ್ನು ದಾಖಲೆ ನಾವು ಪರಿಶೀಲಿಸಿದ್ದೇವೆ ನಾವು. ಯಾವುದು ಅಲ್ಲ, ಯಾವ ದಾಖಲೆ ಅಂತ ಹೇಳುದು ನೀವು? ಎಲ್ಲ ದಾಖಲೆ ತಗೊಳ್ಳಿಕ್ಕೆ ಅಲ್ಲಿ ಒಂದು ನಿಮಿಷ. ಈ ಗಂಟೆ ಹಗರಣ ಆದ್ಮೇಲೆ ನಮ್ಮ ತಹಶೀಲ್ದಾರ್ ಶಾಸ್ತ್ರಿ ಅವರಿದ್ರು, ಅವರು ಆಡಳಿತಾಧಿಕಾರಿ ಆಗಿದ್ರು, ಪವಾಡಪ್ಪನವರು ಇವು ಆಗಿ ಬಂದ್ರು. ಅದಾದ್ಮೇಲೆ ಅವರೆಲ್ಲ ಅದನ್ನು ತಕೊಂಡು ಅವರಿಂದ ನಂತರ ನಾವು ಹ್ಯಾಂಡ್ ಓವರ್ ಮಾಡ್ತೇವೆ, ಅದನ್ನ ನಾವು ಕೂಲಂಕುಷವಾಗಿ ನೋಡಿದ್ದೇವೆ. ಅದಾದ್ಮೇಲೆ ಯಾವುದು ನಾವು ಹಿಂದಿನ ಮ್ಯಾಚ್ ಮಾಡ್ತಾ ಇಲ್ಲ, ನಾವು ಅವ್ರು ಏನ್ ಬರ್ದಿದ್ದಾರೆ ಅದನ್ನ ನೋಡ್ತೇವೆ. ನಗ ಚಿನ್ನ ಏನಿದೆ ಅದನ್ನೆಲ್ಲ ಚೆಕ್ ಮಾಡಿ ಮಾಡ್ತೇವೆ. ಅದಾದ್ಮೇಲೆ ಪವಾಡಪ್ಪನವ್ರು ಹೋದ್ಮೇಲೆ ನಮ್ಮ ಇವರು ದಯಾನಂದ ಹೆಗಡೆ ಬಂದ್ರು, ಅವರು ಇಬ್ರು ಸೇರಿಕೊಂಡು ಅದನ್ನು ಚೆಕ್ ಮಾಡ್ಬೇಕಾದ್ರೆ ಅದು ಉಂಟದ್ರ. ಅದಾದ್ಮೇಲೆ ದಯಾನಂದ ಹೆಗಡೆ ಹೋದ್ಮೇಲೆ ಶ್ರೀನಿವಾಸ್ ಬಂದ್ರು, ಅವರಿಬ್ರು ಕೂತ್ಕೊಂಡು ಯಾವುದು ಏನು ಶಾಸ್ತ್ರಿ ಅವರು ಏನು ಶಾಸ್ತ್ರಿ ಅವರು ಕೊಟ್ಟಿದ್ದಾರೆ. ಹೌದು ಅಲ್ಲ, ಅದು ಗಣಪತಿ ಶಾಸ್ತ್ರಿ ಅವರು ಏನು ಬರೆದು ಹೋಗಿದ್ದಾರೆ, ಯಾವ ದಾಖಲೆ ಬರೆದು ಹೋಗಿದ್ದಾರೆ, ಅಲ್ಲಿಂದ ಮತ್ತೆ ಕಂಟಿನ್ಯೂ ಸರಿಯಾಗಿದೆ. ಅದಕ್ಕೆ ಹಿಂದಿನ ನಾವು ಅದನ್ನ ಹಿಂದಿನದು ನೋಡ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಅವರು ಆಡಳಿತಾಧಿಕಾರಿ ಇರ್ಬೇಕಾದ್ರೆ ಅವರ ಸಿಗ್ನೇಚರ್ ಅಲ್ಲಿ ಅದು ಟೇಕ್ ಓವರ್ ಮಾಡಿರುದಲ್ಲ ಅವರು. ಅದರಲ್ಲಿ ಸಹ ಒಂದೇನಂತ ಹೇಳಿದ್ರೆ, ಅವರು ಗಂಟೆದನ್ನ ಅವ್ರು ಮುಟ್ಟಿಲ್ಲ. ಅವರು ನಾವು ಮಾತ್ರ ಗಂಟೆಯನ್ನು ನಾವು ಬಂದ್ಮೇಲೆ ಪೂರ್ತಿ ಗಂಟೆಯನ್ನು ತೂಕ ಮಾಡಿ ರಿಜಿಸ್ಟರ್ ಮಾಡಿ ಎಂಟ್ರಿ ಮಾಡ್ತಾ ಇದ್ದೀವಿ. ಹೌದು
ಹೌದು. ಹೌದು ಹೌದು. ಅಲ್ಲ ದಯಾನಂದ ಮಾತ್ರ ಇದ್ರು. ಇದು ಪಾವಡಪ್ಪ ಇದ್ರು, ಗಣಪತಿ ಶಾಸ್ತ್ರಿ ಇರ್ಲಿಲ್ಲ, ಮತ್ತೊಬ್ರು ಇನ್ನೊಬ್ರು ಬಂದ್ರು, ಮಹೇಶ್ ಬಂದಿದ್ರು ಅವಾಗ. ಮಹೇಶ್ ಬಂದಿದ್ರು. ಹೌದು. ಇಲ್ಲ ಇಲ್ಲ ಅದ ಅವರ ಗಂಟೆ ಹಗರಣ ಆದ್ಮೇಲೆ ಬಂದದಲ್ಲ ಅವರು. ಅಲ್ಲ ಅದನ್ನೇ ಗಣಪತಿ ಶಾಸ್ತ್ರಿ ನೋಡಿ, ಆಡಳಿತ ಸಮಿತಿಯಲ್ಲಿ ಅವರು ತನಿಖೆ ಮಾಡಿದ್ದು. ಗಣಪತಿ ಶಾಸ್ತ್ರಿ ಹೌದು. ಅಲ್ಲ ಒಂದ್ ನಿಮಿಷ ಹೇಳ್ತೇನೆ ನಾನು. ಅಲ್ಲಲ್ಲ ಇಲ್ಲ ನಾನು ಹೇಳ್ತೇನೆ ನೋಡಿ, 2020 ಮಾರ್ಚ್ ಏಪ್ರಿಲ್ ಅಲ್ಲೇನೋ ಆಡಳಿತಾಧಿಕಾರಿ ಬಂದು ವಿಧಾನಸಭೆಯಲ್ಲಿ ಮಾತಾಡಿದ ಮೇಲೆ ಇದಾಯ್ತು. ಕೋರ್ಟ್ ಆದೇಶ, ಇದು ಆಯುಕ್ತರು ಆದೇಶ ಮಾಡಿದ್ರು. ಏಪ್ರಿಲ್ ಅಲ್ಲಿ ಅವರು ಗಣಪತಿ ಶಾಸ್ತ್ರಿ ಅವರು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅದೇ ಸಮಯಕ್ಕೆ ಸಹಾಯಕ ಆಯುಕ್ತರನ್ನು ಬಂದು ಇನ್ವೆಸ್ಟಿಗೇಷನ್ ಮಾಡಿದ್ರು. ಆ ಇನ್ವೆಸ್ಟಿಗೇಷನ್ ಎಲ್ಲ ಮಾಡುವಾಗ ಅಲ್ಲಿ ನೋಡುವಾಗ 10,500 kg ಇನ್ವೆಂಟ್ರಲ್ಲಿ ಇದೆ, ಯಾವ್ದ್ರಲ್ಲಿ ದೇವಸ್ಥಾನ ಇನ್ವೆಂಟ್ರಲ್ಲಿ ಇದೆ. ಆದ್ರೆ ಒಳಗಡೆ ನೋಡುವಾಗ ಕೇವಲ 2,000 kg ಮಾತ್ರ ಗಂಟೆ ಇರುವುದು. ಅದನ್ನು ಅಲ್ಲಿಂದ ಮತ್ತೆ ಸರಿ ಮಾಡಿದ್ದಾರೆ. ಆ ಕೇಸು ಇದ್ರಲ್ಲಿ ಇದೆ, ಯಾವ್ದ್ರಲ್ಲಿ ತನಿಖಾ ವರದಿಯಲ್ಲಿ ಯಾವ್ದನ್ನು ಅಲ್ಲ, ಸಹಾಯಕ ಆಗ್ತಾ ತನಿಖೆ ಮಾಡುವಾಗ ಇವ್ರು ಏನ್ ಹೇಳಿದ್ದಾರೆ, 10,000 kg 10,500 kg ಟೆಂಡರ್ ಆಗಿದೆ, ಉಳಿದ 10,500 kg ಅಲ್ಲಿ ಏನು ಸ್ಟಾಕ್ ಇದೆ ಅಂತ ಬರೆದಿದ್ದಾರೆ. ಯಾರು ಅಧ್ಯಕ್ಷರು, ಅಲ್ಲ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಅಧ್ಯಕ್ಷರು ಬರೆದಿದ್ದಾರೆ, ಸೈನ್ ಹಾಕಿದ್ದಾರೆ ಅದಕ್ಕೆ. ಯಾವ್ದಕ್ಕೆ ಸ್ಟಾಕ್ ಹಾಕಿದ್ದಾರೆ ಅಲ್ವಾ? ಈಗ ನಾನು ಹೇಳುದು ಅದನ್ನೇ ಹೇಳ್ತಾ ಇರೋದು ನಾನು. ಸ್ಟಾಕ್ ಗೆ ಹಾಕಿದ್ದಾರೆ. ಈಗ ಅವರೆಲ್ಲ ಕಡೆ ಹೇಳ್ತಾರೆ ನಮ್ದು ಏನಿಲ್ಲ, ನಾವು ನಿರ್ಣಯ ಮಾತ್ರ ಅಂತ. ಸ್ಟಾಕ್ ಗೆ ಸೈನ್ ಹಾಕಿರೋದು ಮಾತ್ರ ಇದೆ, ಅಧ್ಯಕ್ಷರು ಹಾಕಿರೋದು. 5/3 10,000 ಅದು ನಾನು ಆಮೇಲೆ ಕೊಡ್ತೇನೆ ನಿಮ್ಗೆ ಎಷ್ಟು ಅಂತ. ಎಲ್ಲಿ ಅಲ್ಲಿ ಅವ್ರು ನಿರ್ಣಯ ಮಾಡಿದ್ದು 10,000 ಚೇಂಜ್ ಅನ್ನ ಹಾಕಿದ್ದಾರೆ. ಆದ್ರೆ ಸಹಾಯಕ ಆಯುಕ್ತರು ಬರುವಾಗ ಕೇವಲ 2,000 kg ಮಾತ್ರ ಇದ್ದದ್ದು ಅಂತ ಹಾಕಿದ್ದಾರೆ. ಇಲ್ಲ 8,000 ಅಲ್ಲ, ಆ 2,000 ಅದು ಒಟ್ಟಿಗೆ ಆಗುವಾಗ 12,000 kg ಬರ್ಬೇಕಿತ್ತು. 13,000 kg ಸ್ಟಾಕ್ ಇತ್ತು ಅಲ್ಲಿ. 13,000 ಏನದಿದೆ ಹೇಳಿ ಕೊಡ್ತೇನೆ ನಾನು. 2,000 ಇತ್ತು ಅಲ್ಲಲ್ಲ, 10,000 ಈಗ ಇರ್ಬೇಕಿತ್ತು, ಅದಿಲ್ಲ. ಅಲ್ಲಲ್ಲ, 2,000 ಅಂತ ಹೇಳಿದ್ರೆ ಅದಾದ್ಮೇಲೆ ಈ ವಿಲೇವರಿ ಆದ್ಮೇಲೆ ಗಂಟೆ ಬರುತ್ತೆ ಅಲ್ವಾ ಅಲ್ಲಿಗೆ. ಈಗ ಜನವರಿಯಲ್ಲಿ ವಿಲೇವರಿ ಆಯ್ತಲ್ಲ, ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ 2,000 kg ಬರ್ಬೇಕಲ್ಲ ಅಲ್ಲಿ. 15 ಅಲ್ಲ ವಿಲೇವರಿ ಅಲ್ಲ, ಸ್ಟಾಕ್ 15 ದಿವಸಕ್ಕೆ ಒಂದು ಸ್ಟಾಕ್ ಹಾಕ್ತಾರೆ ಅಲ್ಲಿ. ಅದನ್ನು ಹೇಳಿರ್ಬೋದು ಏನ. ಈಗ ನಮಗೆ ಸಹ ಡೌಟ್ ಏನಂತ ಹೇಳಿದ್ರೆ, ಎಲ್ಲಿಯೂ ಸೈನ್ ಹಾಕದವರು ಅಧ್ಯಕ್ಷರು ಅಲ್ಲಿ ಹೇಗೆ ಸೈನ್ ಹಾಕಿದ್ರು ಅಂತ ನಮಗೆ ಹಾಕೋದು. ಇನ್ನೊಂದು ಅಲ್ಲ, ಇನ್ನೊಂದು ಏನಂತ ಹೇಳಿದ್ರೆ, ಒಂದು ಫಸ್ಟ್ಗೆ ಗಂಟೆ ಹೋಗ್ಬೇಕಾದ್ರೆ ಅದರ ಮರು ದಿವಸ ಅದರ ವೇ ಬಿಲ್ ತಂದು ಕೊಟ್ರು. ವೇ ಬಿಲ್ ನಲ್ಲಿ ನೋಡ್ಬೇಕಾದ್ರೆ ವೇ ಬಿಲ್ಲಿನ ಅದೇ ಅದು ನಾನು ಹೇಳಿದಲ್ಲ 38 kg ಒಂದು ಇದೆ ಅಂತ. 30 kg ಅಲ್ಲಲ್ಲ, ಅದು ಇವ್ರು ಬಿಲ್ ಕೊಟ್ಟದ. ಆಮೇಲೆ ಯಾರು ಈ ಎಲ್ಲಾ ವಿಧಾನಸಭೆಯಲ್ಲಿ ಚರ್ಚೆ ಆದ್ಮೇಲೆ ಬಿಲ್ ಕೊಡುವಾಗ 32 kg ಒಂದು ಈಚರಲ್ಲಿ ಹೋಗಿದೆ ಅಂತ. ಅದಾದ್ಮೇಲೆ ಕೆಳಗಡೆ ಇರುವುದೇನಂತ ಹೇಳಿದ್ರೆ ವೇ ಬಿಲ್ ಯಾವಾಗ 2ನೇ ತಾರೀಕಿಗೆ 3 ಲೋಡ್ ಹೋಗಿದೆ ಅಂತ ಒಂದು ಎಲ್ಲರನ್ನು ನಿರ್ಣಯ ಇದರಲ್ಲಿ ದೇವಸ್ಥಾನದ ಎಲ್ಲಾ ಸಿಬ್ಬಂದಿಗಳು ಬರೆದು ಕೊಟ್ಟಿದ್ದಾರೆ. ಅವತ್ತು 2ನೇ ತಾರೀಕಿಗೆ ಮೂಡಪ ಸೇವೆ ಇತ್ತು, 3 ಲೋಡ್ ಹೋಗಿದೆ ಅಂತ ಸಹಾಯಕ ಆಯುಕ್ತರಿಗೆ ತನಿಖಾಧಿಕಾರಿಗೆ ಹೇಳಿಕೆ ಕೊಟ್ಟಿದ್ದಾರೆ. 3 ಲೋಡ್ ಇತ್ತು, ಟೆಂಡರ್ದಾರರೇ ಸೇರ್ಕೊಂಡು ಇದು ಅವರ ಲೋಡ್ ಮಾಡಿದ್ದಾರೆ ಅಂತ. ಅದಕ್ಕೆ ಮರು ದಿವಸ ವೇ ಬಿಲ್ ಕೊಟ್ಟಿದ್ದಾರೆ ಅವರು, ಯಾರು ತಗೊಂಡದವರು. ಆ ವೇ ಬಿಲ್ ನಲ್ಲಿ ಒಟ್ಟು ಗಂಟೆ ಹೋಗಿದ್ದು 26,060 kg ಹೋಗಿದೆ. ಇವರು ಟೆಂಡರ್ ಹಾಕಿದ್ದು ಇವ್ರು ಕೊಡ್ತಾ ಇರೋದು 12,000 kg. ವೇ ಬಿಲ್ ನಲ್ಲಿ ಗಾಡಿಯ ವೆಯ್ಟ್ ಲೆಸ್ ಮಾಡಿ ಸಿಕ್ಕಿರೋದು 26,060 kg. ಅಲ್ಲ, ಅವರು ಇಲ್ಲಿ ಇದ್ರಲ್ಲಿ ಹಾಕಿದ್ದು ಒಂದು 12,000 kg ಅಂತ ಹಾಕಿದ್ದಾರೆ. ಅದ್ರ ಒಳಗಡೆ ಗಂಟೆ ಎಷ್ಟಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಇಲ್ಲಿ ಬರುವಾಗ ಈ ಬ್ಯಾಲೆನ್ಸ್ ಏನೋ ಒಟ್ಟಿಗೆ 14,000 kg ಲಾಸ್ ಆಗ್ತಾ ಇದೆ. ಅಲ್ಲ ನಾನು ನಿಮಗೆ ಅಲ್ಲ, ಇದ್ರಲ್ಲಿ ಏನು ಎರಡು ದಾಖಲೆ ಇದೆ ಅಲ್ಲ. ಒಂದು 12,000 kg ಇವ್ರು ಮಾಡಿದ್ದಾರೆ,
ಆದ್ರೆ ವೇ ಬಿಲ್ ಅಲ್ಲಿ ಬರೋದು 26,000 ಕೆಜಿ ಬರ್ತಾ ಇದೆ. ಅದೇ ತಪ್ಪಾಗ್ತದೆ. ನಾನು ಅದಕ್ಕೆ ಹೇಳ್ತಾರೆ, ನಾನು ನೇರವಾಗಿ ಅದು ಅದು ಸರಿ ಆಗ್ಬೇಕಲ್ಲ, ಅಥವಾ ಅದು ಬರ್ಬೇಕಲ್ಲ ದೇವಸ್ಥಾನಕ್ಕೆ. ಕೊಡ್ತೇವಲ್ಲ ದಾಖಲೆ. ಈಗ ನಮ್ಮ ಹಾ ಅಲ್ಲ ದಾಖಲೆ ನಾವು ಕೊಡ್ತೇವೆ. ಅದು ನಾನು ನಿಮಗೆ ದಾಖಲೆ ಕೊಡ್ತೀವಿ. ನಾವು 21 ಜನ ಹಾಕಿದ್ರಲ್ಲಿ ಅದೇ ನಾವು 5 ಜನರನ್ನ ಮಾತ್ರ ನಾವು ಹೇಳಿದವರು. ಯಾಕಂತ ಹೇಳಿದ್ರೆ ಈ ತರದ್ ಇದೆ ಅಂತ. ನಾವು ಬೇರೆ ಯಾರನ್ನು ಯಾವ ಉದ್ದೇಶಕ್ಕೂ ಹೇಳ್ತಾ ಇಲ್ಲ ನಾವು. ಹೌದೌದು ಹರಿಶ್ಚಂದ್ರ ಅವ್ರದ್ದು ಇನ್ನೂ ಡೆತ್ ಸರ್ಟಿಫಿಕೇಟ್ ಇದಕ್ಕೆ ಸಿಕ್ಕಿಲ್ಲ, ಯಾವ್ದಕ್ಕೆ ತನಿಖಾ ವರದಿಗೆ. ಆಮೇಲೆ ತನಿಖಾ ವರದಿಯಲ್ಲಿ ಬರೆದಿದ್ದಾರೆ. ಇದೆಲ್ಲ ನೋಡುವಾಗ ಇನ್ನಷ್ಟು ಸಂಶಯ ಜಾಸ್ತಿ ಇದೆ ಅಂತಂದ್ರೆ ಈ ವರದಿಯಲ್ಲಿ ಹೇಗೆ ಆಗಿದೆ ಅಂತ ಹೇಳುದು ಅವರಿಗೂ. ಅಂದ್ರೆ ಒಂದು ಕಡೆ 12,000 ಕೆಜಿ ಬಿಲ್ ಮಾಡಿದ್ದಾರೆ, ವೇ ಬಿಲ್ 26,000 ಕೆಜಿ ಇದೆ. ಅನುಮಾನ ಅಂತ ಹೇಳಿದ್ರೆ ಅವ್ರದ್ದು ಒಂದು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಅವ್ರದಲ್ಲಿ ಡೆತ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ. ಡೆತ್ ಸರ್ಟಿಫಿಕೇಟ್ ಇನ್ನೂ ವರದಿಗೆ ಆಡ್ ಆಗಿಲ್ಲ. ಅದೇ ಒತ್ತಡ ಅಂತ ಹೇಳಿದ್ರೆ ಈ ಅಡ್ಜಸ್ಟ್ಮೆಂಟ್ ನಲ್ಲಿ ಒತ್ತಡ ಇರಬೇಕಿತ್ತು ಅಂತ. ಅದು ಕೊಡ್ತೇನೆ. ಧನ್ಯವಾದಗಳು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742.